ಅಂತಿಮಗಳನ್ನು ಪೂರೈಸಿ ಅನಂತರದಲ್ಲಿ ಅದೇ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲೇ ಅಧ್ಯಾಪಕ ವೃತ್ತಿಯಿಂದಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿ ಅವರನ್ನು ಉತ್ತೀರ್ಣರನ್ನಾಗಿ ಮಾಡುವ ಪ್ರಯತ್ನದಲ್ಲಿ ಇದ್ದಾರೆ. ಆಶ್ವಮೇಧಿಕ ಪರ್ವ ಮಹಾಭಾರತದಲ್ಲೇ ಒಂದು ಅತ್ಯಂತ ಮಹತ್ವವಾದ ಪರ್ವ. ಆ ಪರ್ವದಲ್ಲಿ ನಾವು ಮಾಡಬೇಕಾದಂತಹ ಕರ್ತವ್ಯಗಳು ಮತ್ತು ನಾವು ಯಾವ ಅಪರಾಧವನ್ನು ಮಾಡಿದ್ದಕ್ಕೆ ಯಾವ ರೀತಿಯಾದ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅನ್ನುವುದನ್ನು ಆಶ್ವಮೇಧಿಕ ಪರ್ವದಲ್ಲಿ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಅದರ ಪೂರ್ಣ ವಿಸ್ತಾರವನ್ನು ನಮಗೆ 4-5 ದಿನಗಳ ಕಾಲ ವಿಜಯಕುಮಾರ್ ಆಚಾರ್ಯರು ಸಂಪೂರ್ಣವಾಗಿ ನಮಗೆ ಉಪದೇಶ ಮಾಡಲಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಸ್ವಾಗತವನ್ನು ಮಾಡ್ತಾ 4-5 ದಿನಗಳ ಕಾಲ ಈ ಪ್ರವಚನ ನಡೆಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯಖಿಲಶಕ್ತಿಧರಸ್ವಧಾಮ್ನಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಲಕ್ಷ್ಮೀಕಾಂತಮನಂತಸದ್ಗುಣನಿಧಿಂ ದೋಷಾತಿದೂರಂ ಸದಾ ಸರ್ಗತ್ರಾಣನಿರೋಧಬಂಧನಿಯತಿಜ್ಞಾನಾದಿದಂ ಮುಕ್ತಿದಂ ವಿಶ್ವಸ್ಯಾಖಿಲವೇದವೈದಿಕವಚೋ ಬ್ರಹ್ಮೇಶ ಪೂರ್ವೈಸ್ತುತಂ ತಂ ವಂದೇ ಕುಮತೀಭಕುಂಭದಲನಂ ಶ್ರೀಮನ್ಋಕಂಠೀರವಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾನ್ನೋ ಹೃದಂಬರೆ. ಅಂಜನಾ ಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ಸತ್ಯಾಭಿಘ್ನಕರಾಬ್ಜೋತ್ಥಾಂ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸದಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಭಾರತದ 14ನೇ ಪರ್ವ ಆಶ್ವಮೇಧಿಕ ಪರ್ವ ಅಂತ ಹೇಳಿ. ಇಲ್ಲಿಯವರೆಗೂ ಕೂಡ ಅನುಶಾಸನದ ಪರ್ವವರೆಗೆ ಪ್ರವಚನ ಮಾಲಿಕೆ ಅನ್ನೋದು ನಡೀತಾ ಇತ್ತು. ಇನ್ನು ಮೇಲೆ ಅದರ ಮುಂದಿನ ಪರ್ವವಾಗಿರ್ತಕ್ಕಂತಹ ಆಶ್ವಮೇಧಿಕ ಪರ್ವ ಅಂಥೇಳಿ. ಇಲ್ಲಿಯವರೆಗೂ ಕೂಡ ಅನುಶಾಸನ ಪರ್ವದಲ್ಲಿ ಆ ಭೀಷ್ಮರು ಆ ಯುಧಿಷ್ಠಿರನಿಗೆ ಸಮಾಧಾನವನ್ನು ಮಾಡ್ತಾ ಮಾಡ್ತಾ ಅನೇಕ ವಿಧವಾಗಿರ್ತಕ್ಕಂಥ ಅವನನ್ನು ಇಟ್ಟುಕೊಂಡು ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಉಪದೇಶಗಳನ್ನೆಲ್ಲ ಭೀಷ್ಮರು ನಮಗೆ ಮಾಡಿದ್ದಾರೆ. ಅನಂತರದಲ್ಲಿಯೂ ಕೂಡ ಯುಧಿಷ್ಠಿರನದು ಮತ್ತೆ ಅದೇ ರೋದನೆ ಅಂತ ಹೇಳಿದ್ರೆ, ಇಲ್ಲ ನನ್ನ ಕೈಲಾಗ್ತಾ ಇಲ್ಲ, ನನ್ನ ಕೈಲಾಗ್ತಾ ಇಲ್ಲ ಅನ್ನೋದೇ ಆ ಯುಧಿಷ್ಠಿರನ ಮುಂದುವರೆದ ಭಾಗ ಈ ಆಶ್ವಮೇಧಿಕ ಪರ್ವದಲ್ಲಿ ಹೇಳ್ತಾ ಹೋಗ್ತಾರೆ. ಏನೇನೆಲ್ಲ ಈ ಆಶ್ವಮೇಧಿಕ ಪರ್ವದಲ್ಲಿ ಮುಖ್ಯವಾಗಿ ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಆ ಸಂವರ್ತ ಮತ್ತು ಮರುತ್ತನ ವ್ಯಾಖ್ಯಾನಗಳನ್ನು ಹೇಳ್ತಾ ಹಾಗೂ ಪರೀಕ್ಷಿತನ ಜನ್ಮವನ್ನು ಕೂಡ ತಿಳಿಸ್ತಾರೆ. ಇನ್ನು ಆ ಉದಂಕನ ಬಗ್ಗೆಯೂ ಕೂಡ ಇದರಲ್ಲಿ ಹೇಳ್ತಾ, ಇನ್ನು ಅಶ್ವಮೇಧದ ಯಾಗದ ಬಗ್ಗೆ ಆ ವೇದವ್ಯಾಸರು ಆ ಯುಧಿಷ್ಠಿರನಿಗೆ
ಅದರಲ್ಲಿ ಪ್ರವೃತ್ತಿ ಮಾಡುವಂತ ಹೇಳುವುದರ ಬಗ್ಗೆ ಇದನ್ನು ಹೇಳ್ತಾ ಆರಂಭ ಮಾಡ್ತಾ ಇದ್ದಾರೆ. ವೈಶಂಪಾಯನರು ಆರಂಭ ಮಾಡ್ತಾ ಇದ್ದಾರೆ. ಕೃತೋದಕಂತು ರಾಜಾನಂ ಧೃತರಾಷ್ಟ್ರಂ ಯುಧಿಷ್ಠಿರ ಪುರಸ್ಕೃತ್ಯ ಮಹಾಬಾಹು ವೃತ್ತತ ರಾಕುಲೇಂದ್ರಿಯ ಅಂತ ಹೇಳಿದ್ರೆ ಆಯಿತು. ಇಲ್ಲಿವರೆಗೂ ಕೂಡ ಭೀಷ್ಮರು ಅವನಿಗೆ ಉಪದೇಶವನ್ನೆಲ್ಲ ಮಾಡಿ ತಮ್ಮ ಪ್ರಾಣತ್ಯಾಗವನ್ನು ಮಾಡಿದರು. ಅನಂತರದಲ್ಲಿ ಅವರಿಗೆ ತರ್ಪಣಾದಿಗಳನ್ನೆಲ್ಲ ಕೊಟ್ಟು ಆ ಯುಧಿಷ್ಠಿರ ಆ ಗಂಗಾ ನದಿಯ ಹತ್ತಿರದಲ್ಲಿಯೇ ಹಾಗೆ ತುಂಬ ದುಃಖದಿಂದ ಕೂತ್ಕೊಂಡಿದ್ದಾನಂತೆ. ದುಃಖದಿಂದ ಕೂತಿರ್ತಕ್ಕಂಥ ಯುಧಿಷ್ಠಿರನ ಪರಿಸ್ಥಿತಿ ಹೇಗಿದ್ದಾನೆ ಆ ಧರ್ಮರಾಜ ಅಂತ ಹೇಳಿದ್ರೆ, ಉತ್ತೀರ್ಯತು ಮಹೀಪಾಲೋ ಬಾಷ್ಪ ವ್ಯಾಕುಲಲೋಚನ ಪಪಾತ ತೀರೆ ಗಂಗಾಯ ವ್ಯಾಧವಿದ್ಧ ಇವದ್ವಿಪ ಅಂತ ಹೇಳಿದ್ರೆ ತುಂಬ ದುಃಖದಿಂದಾಗಿ ಕಣ್ಣೀರನ್ನು ಹಾಕ್ತಾನೇ ಇದ್ದಾನಂತೆ. ಕಣ್ಣೀರನ್ನು ನಿಲ್ಲಿಸಿದ್ದಂತೇಳೇ ಇಲ್ಲ. ಗಂಗಾ ತೀರದಲ್ಲಿ ನಿಂತ್ಕೊಂಡು ತನ್ನ ಕಣ್ಣೀರನ್ನು ಸುರಿಸ್ತಾನೇ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಈ ಒಂದು ಕಾಡಿಗೆ ಹೋದಾಗ ವ್ಯಾಧ ಆ ಒಂದು ಆನೆಗಾಗಲಿ ಯಾವುದಾದ್ರೂ ಮೃಗಗಳಿಗೆ ಒಂದು ಪೆಟ್ಟನ್ನು ಕೊಟ್ಟಾಗ ಆ ಮೃಗಗಳು ಹೇಗೆ ಅಳ್ತಾ ಇರ್ತದೋ ಹಾಗೆ ಆ ಧರ್ಮರಾಜನು ಕೂಡ ಅಷ್ಟೇ ತನಗೇನೋ ದೊಡ್ಡ ಪೆಟ್ಟಾಗಿದೆ ಅನ್ನುವಂತಹ ಚಿಂತನೆಯಲ್ಲಿಯೇ ಹಾಗೇ ದುಃಖ ಪಡ್ತಾನೇ ಇದ್ದಾನಂತೆ. ಆಗ ಆ ಭೀಮಸೇನ ದೇವರು, ಕೃಷ್ಣ ಎಲ್ಲರೂ ಕೂಡ ಅವನಿಗೆ ಸಮಾಧಾನ ಮಾಡಲಿಕ್ಕೆ ಅಂತ ಹೇಳಿ ಬರ್ತಾರಂತೆ. ಅನೇಕ ರೀತಿಯಾಗಿ ಸಮಾಧಾನವನ್ನು ಮಾಡ್ತಾ ಇದ್ದಾರಂತೆ. ಹೇಗೆ ಅಂತ ಹೇಳಿದ್ರೆ, ತಮಾರ್ಥಂ ಪತಿತಂ ಭೂಮೋ ಶ್ವಸಂತಂ ಚ ಪುನಃ ಪುನಃ ದದೃಶು ಪಾಂಡವಾರಾಜನ್ ಧರ್ಮಪುತ್ರಂ ಯುಧಿಷ್ಠಿರಂ. ಹೇಗೆ ಅಳ್ತಾ ಇದ್ದಾನೆ, ನೆಲದ ಮೇಲೆಲ್ಲ ಬಿದ್ದು ಅಳ್ತಾ ಇದ್ದಾನಂತೆ ಯುಧಿಷ್ಠಿರ. ನನ್ನ ಕಡೆಯಿಂದ ಇಷ್ಟೆಲ್ಲ ತಪ್ಪಾಗೋಗಿದೆ, ಇವರಿಗೆಲ್ಲ ಹಿರಿಯನಾಗಿ ಆ ಯುದ್ಧಕ್ಕೆ ಮುಂದೆ ನಿಂತುಕೊಂಡು ಇಷ್ಟು ಯುದ್ಧವನ್ನು ಮಾಡಿ ನನ್ನ ಎಲ್ಲ ಸಂಬಂಧಿಕರನ್ನೆಲ್ಲ ಎಲ್ಲರೂ ಕೂಡ ನಾಶ ಆಗಿದೆ, ಈ ರೀತಿ ಆಗೋಯ್ತಲ್ಲ ಅಂಥೇಳಿ ಯುಧಿಷ್ಠಿರ ದುಃಖ ಪಡ್ತಾ ಇದ್ದಾನಂತೆ. ಆಮೇಲೆ ಧೃತರಾಷ್ಟ್ರ ಹೇಳ್ತಾನಂತೆ, ಶೋಚಿತವ್ಯಂ ಮಯಾಚೈವ ಗಾಂಧಾರ್ಯಾಚ ಮಹಾಮತೆ ಯಯೋಃ ಪುತ್ರ ಶತಂ ನಷ್ಟಂ ಸ್ವಪ್ನಲಬ್ಧಂ ಧನಂ ತತ್ ಯಥಾ ಅಂತೇಳಿ. ಅಂದರೆ ಧೃತರಾಷ್ಟ್ರನಿಗೆ ಈ ಯುಧಿಷ್ಠಿರ ತುಂಬ ದುಃಖ ಪಡ್ತಾ ಇರೋದು ನೋಡಿ ಅವನಿಗೆ ಆಶ್ಚರ್ಯ ಆಗ್ಲಿಕ್ಕೆ ಶುರು ಆಯ್ತಂತೆ. ಯಾಕೆ ಅಂತೇಳಿ ಹೇಳಿದ್ರೆ, ಇಲ್ಲಿ ಯುಧಿಷ್ಠಿರ ಕಳ್ಕೊಂಡಿದ್ದೇನಿಲ್ಲ, ಧರ್ಮರಾಜ ವಾಸ್ತವಿಕವಾಗಿ ಏನನ್ನು ಕಳ್ಕೊಂಡಿಲ್ಲ, ಇನ್ನೂ ರಾಜ್ಯವನ್ನು ಪಡ್ಕೊಂಡಿದ್ದಾನೆ ವಿನಃ ಕಳ್ಕೊಳ್ಳುವಂಥದ್ದು ಇನ್ನೂ ಏನು ಯುಧಿಷ್ಠಿರನಿಗೆ ಆಗಿಲ್ಲ. ಆದರೆ ತಾನು ಕಳ್ಕೊಂಡಿದ್ದಾನೆ ಎನ್ನುತ್ತನ್ನ ಅದೇ ಭಾವನೆಯನ್ನು ಇಟ್ಕೊಂಡು ಹಾಗೇ ಅಳ್ತಾ ಇದ್ದಾನಂತೆ ಆ ಧರ್ಮರಾಜ. ಅದನ್ನು ಕಂಡ ಧೃತರಾಷ್ಟ್ರನಿಗೆ, ಅಷ್ಟು ವಯಸ್ಸಾಗಿರ್ತಕ್ಕಂಥ ಧೃತರಾಷ್ಟ್ರನಿಗೆ ಸ್ವಲ್ಪ ದುಃಖ ಒಂದು ವಿಚಿತ್ರ ಅನಿಸ್ಲಿಕ್ಕೆ ಶುರು ಆಯ್ತಂತೆ. ಯಾಕೆ ಅಂತ ಹೇಳಿದ್ರೆ, ವಿಚಿತ್ರ ಅನಿಸ್ಲಿಕ್ಕೆ ಶುರು ಆಗಿ ಆ ಧೃತರಾಷ್ಟ್ರ ಹೇಳ್ತಾನಂತೆ, ಉತ್ತಿಷ್ಠ ನರಶಾರ್ದೂಲ ಕುರು ಕಾರ್ಯಮನಂತರಂ ಕ್ಷತ್ರ ಧರ್ಮೇಣ ಕೌರವ್ಯ ಜಿತೇಯಂ ಅವನಿಸ್ತ್ವಯ. ಸಾಕು, ಇನ್ನು ದುಃಖ ಪಟ್ಟಿದ್ದು ಸಾಕು, ಇನ್ನು ದುಃಖ ಪಟ್ಟರೆ ಇದಕ್ಕೆ ಅರ್ಥ ಇಲ್ಲ, ಇನ್ನೆಷ್ಟಂತ ದುಃಖ ಪಡ್ತೀಯ, ಸಾಕು ಎದ್ದೇಳು. ನಿನ್ನ ಧರ್ಮ ಏನು? ಧರ್ಮದಂತೆ ಯುದ್ಧ ಮಾಡಿದ್ದೀಯಾ, ಯುದ್ಧದಲ್ಲಿ ಧರ್ಮದಿಂದಾಗಿಯೇ ಗೆದ್ದಿದ್ದೀಯಾ, ಗೆದ್ದಾದ್ಮೇಲೆ ನಿನ್ನ ಕೆಲಸ ಏನು? ನಕ್ಷತ್ರ ಧರ್ಮವನ್ನು ಪರಿಪಾಲನೆ ಮಾಡು, ಈ ಭೂಮಂಡಲವನ್ನು ಚೆನ್ನಾಗಿ ಪಾಲನೆ ಮಾಡು, ಇದು ನಿನ್ನ ಕರ್ತವ್ಯವೇ ವಿನಃ ಅಳ್ತಾ ಕೂಡೋದು ನಿನ್ನ ಕರ್ತವ್ಯ ಅಲ್ಲಪ್ಪ, ಸಾಕು. ನನಗೇ ಒಂಥರ ಅನಿಸ್ತಾ ಇದೆ. ಧೃತರಾಷ್ಟ್ರ ಹೇಳುವಂಥದ್ದು ಯಾರು? ಅಷ್ಟು 100 ಜನ ಮಕ್ಕಳ ತಂದೆ ಆಗಿರ್ತಕ್ಕಂಥ ಧೃತರಾಷ್ಟ್ರ ಹೇಳ್ತಕ್ಕಂತಹ ಮಾತು ಸಾಕತ್ತಿದ್ದು. ಯಾಕೆ ಅಂತ ಹೇಳಿದ್ರೆ, ಯಾರಾದರೂ ದುಃಖ ಪಡಬೇಕು ಅಂತ ಹೇಳಿದ್ರೆ ಈಗ ಪ್ರಸಕ್ತದಲ್ಲಿ ಅತ್ಯಂತ ದಿನನಿತ್ಯ ಇನ್ನು 1 ವರ್ಷ ಆಳುವಷ್ಟು ದುಃಖ ಪಡಬೇಕಾದವು ನಾನು, ನೀನಲ್ಲ. ಯಾಕೆ? ಹೋದದ್ದು ನನ್ನ ಮಕ್ಕಳು, ಆದರೆ ದುಃಖ ಪಡ್ತಾ ಇರೋದು ನೀನು. ಇದು ನಿನ್ನ ಒಳ್ಳೆಯ ಗುಣ, ಆದರೆ ಇದು ಸರಿಯಲ್ಲ. ನೋಡಿ, ಶೋಚಿತವ್ಯಂ ಮಯಾಚೈವ ಗಾಂಧಾರ್ಯಾಚ ಮಹಾಮತೆ ಯಯೋಃ ಪುತ್ರ ಶತಂ ನಷ್ಟಂ ಸ್ವಪ್ನಲಬ್ಧಂ ಧನಂ ಯಥಾ. ಅಂದರೆ ನಾನು ನನ್ನ 100 ಮಕ್ಕಳನ್ನು ಹೇಗೆ ಕಳ್ಕೊಂಡೆ ಅಂತ ಹೇಳಿದ್ರೆ, ಈ ಸ್ವಪ್ನದಲ್ಲಿ ಒಂದೇ ಸಮನೆ ಎಲ್ಲ ಸಂಪತ್ತು ನಾಶ, ಒಂದು ಕ್ಷಣಕ್ಕೆ ನಾಶ ಆಗಿ ಹೋಗ್ತದಲ್ಲ, ಹಾಗೆ ನನ್ನ 100 ಜನ ಮಕ್ಕಳನ್ನು ಕಳ್ಕೊಂಡಿದ್ದೇನೆ ನಾನು. 100 ಜನ ಮಕ್ಕಳನ್ನ ಕಳ್ಕೊಂಡ ನಾನು ಸಮಾಧಾನ ಮಾಡಿಕೊಂಡು ನಿಂತಿದ್ದೇನೆ, ನೀನು ಅಳೋದು ಸರಿಯಲ್ಲಪ್ಪ. ಯಾಕೆ? ಅಶ್ರುತ್ವ ಹಿತಕಾಮ್ಯಸ್ಯ ವಿದುರಸ್ಯ ಮಹಾತ್ಮನಃ ವಾಕ್ಯಾನಿ ಸುಮಹಾರ್ಥಾನಿ ಪರಿತಪ್ತೋಸ್ಮಿ ದುರ್ಮತಿ ಉಕ್ತಾವಾ ನೇಷ ಮಾಂ ಪೂರ್ವಂ ಧರ್ಮಾತ್ಮ ದಿವ್ಯದರ್ಶನ. ಧೃತರಾಷ್ಟ್ರನಿಗೆ ಯಾವಾಗಲೂ ಅಷ್ಟೇ, ನಮಗೆ ಏನಾದರೊಂದು ಅಪರಾಧ ಮಾಡೋವರೆಗೂ ಕೂಡ ಗೊತ್ತಾಗೋದಿಲ್ವಂತೆ. ಅಪರಾಧ ಮಾಡೋವರೆಗೂ ಕೂಡ ಏನೋ ಒಂದು ನಾವು ಮಾಡಿಬಿಡ್ತೇವೆ, ಏನಾಗೋದಿಲ್ಲ ಎನ್ನುವಂಥ ಭಾವನೆಯಲ್ಲಿರ್ತೇವೆ. ಅದಾದಮೇಲೆ ನಮಗೆ ಪ್ರಾಯಶ್ಚಿತ್ತ ಕಾಡಲಿಕ್ಕೆ, ಪಶ್ಚಾತ್ತಾಪ ಆಗಲಿಕ್ಕೆ ಶುರು ಆಗ್ತದಂತೆ.
ಅದನ್ನು ಧೃತರಾಷ್ಟ್ರ ಹೇಳ್ಕೊಳ್ತಾ ಇದ್ದಾನೆ. ಈ ವಿಷಯ ಎಲ್ಲವೂ ಕೂಡ ನನಗೆ ವಿದುರ ಮೊದಲೇ ಹೇಳಿದ್ದ. ವಿದುರ ಹುಟ್ಟಿದಾಗಲೇ ಹೇಳಿಬಿಟ್ಟಿದ್ದ ನನಗೆ, ದುರ್ಯೋಧನ ಹುಟ್ಟಿದಾಗಲೇ ಹೇಳಿಬಿಟ್ಟಿದ್ದ ನನಗೆ, ಇವನು ನಿನಗೆ ಒಳ್ಳೆಯದನ್ನು ಮಾಡೋದಿಲ್ಲ, ಇವನು ನಿಮ್ಮ ಕೌರವ ಕುಲಕ್ಕೆ ಕಂಟಕನೇ ಆಗ್ತಾನೆ, ಇವನನ್ನು ಈ ಕೂಡಲೇ ಕೊಂದು ಬಿಡು, ದುರ್ಯೋಧನನ ಕೊಂದೇ ಬಿಡು ನೀನು. ಇಷ್ಟೆಲ್ಲ ದಿವ್ಯ ದರ್ಶನಗಳಿರ್ತಕ್ಕಂಥ ವಿದುರ ಹೇಳಿದರೂ ಕೂಡ ನಾನು ಕೇಳಲಿಲ್ಲ. ಅದನ್ನೇ ಹೇಳ್ತಾರೆ. ವಿದುರ ಏನು ಹೇಳಿದ ಅನ್ನೋದನ್ನು ಹೇಳ್ತಾರೆ. ದುರ್ಯೋಧನಾಪರಾಧೇನ ಕುಲಂತೆ ವಿನಶಿಷ್ಯತಿ ಸ್ವಸ್ತಿತೆ ದಿಚ್ಛಸೆ ಕಾಮಂ ಕುಲಸ್ಯ ಕುರುಮೇ ವಚಃ ಬದ್ಧತಾ ಮೇಷ ದುಷ್ಟಾತ್ಮ ಮಂದೋ ರಾಜ ಸುಯೋಧನಃ. ನೋಡಪ್ಪ ಧೃತರಾಷ್ಟ್ರ, ದುರ್ಯೋಧನಾಪರಾಧೇನ ಕುಲಂತೆ ವಿನಶಿಷ್ಯತಿ. ದುರ್ಯೋಧನ ಮಾಡ್ತಕ್ಕಂಥ ಒಂದು ಅಪರಾಧ ಅನೇಕ ಅಪರಾಧಗಳಿಂದ ನಿನ್ನ ಇಡೀ ಕುಲವೇ ನಾಶ ಆಗೇ ಹೋಗ್ತದೆ, ಬೇರೆ ದಾರಿ ಇಲ್ಲ ನಿನಗೆ. ಸ್ವಸ್ತಿಚೇದ್ ಇಚ್ಛಸೇ ಕಾಮಂ ಕುಲಸ್ಯ ಕುರುಮೇ ವಚಃ. ನಿನ್ನ ಕುರು ವಂಶಕ್ಕೆ ಒಳ್ಳೆಯದನ್ನು ನೀನು ಬಯಸ್ತೀಯ ಅಂತ ಹೇಳಿದ್ರೆ ನಾನು ಹೇಳುವಂತಹ ಮಾತನ್ನು ಮಾಡು. ನಿನ್ನ ಕುರುಕುಲ ಒಳ್ಳೆಯದಾಗಿರಬೇಕು, ಮುಂದೆ ಚೆನ್ನಾಗಿರಬೇಕು, ಪಾಂಡವರು ಕೌರವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನನ್ನ ಮಾತನ್ನು ಈ ಕೂಡಲೇ ಆಲಿಸು ಅಂತ ಹೇಳ್ತಾನಂತೆ. ಬದ್ಧತಾಮೇಷ ದುಷ್ಟಾತ್ಮ ಮಂದೋ ರಾಜ ಸುಯೋಧನಃ. ಈ ಕೂಡಲೇ ಕಟ್ಟಿ ಹಾಕವನನ್ನು, ಈ ಕೂಡಲೇ ಕೊಂದು ಬಿಡೋನನ್ನು. ಯಾಕೆ? ಕರ್ಣಶ್ಚ ಶಕುನಿಶ್ಚೈವ ಮೈನಂ ಪಶ್ಯತು ಕರ್ಹಿಚಿತ್ ದೂತ ಸಂಪಾತಮಪ್ಯೇಷಾಂ ಅಪ್ರಮತ್ತೋ ನಿವಾರಯ. ಒಂದು ಕೆಲಸವನ್ನು ಮಾಡು. ಕರ್ಣ, ಶಕುನಿ, ಶಲ್ಯ ಇವರೆಲ್ಲ ಇದ್ದಾರಲ್ಲ, ಇವರಿಂದ ದೂರ ಮಾಡಿಬಿಡವನನ್ನು. ಇವರ ಹತ್ರ ಸೇರಿಸಿದೆ ಅಂತ ಹೇಳಿದ್ರೆ ಇವನ ಸಂಬಂಧದಿಂದಾಗಿ ಅವರೆಲ್ಲರೂ ಕೂಡ ದುಷ್ಟಬುದ್ಧಿಯನ್ನು ಹೊಂತಾರೆ. ಅದನ್ನೇ ಹೇಳ್ತಾ ಇದ್ದೇನೆ. ಇನ್ನೂ ಒಂದು ಕೆಲಸ ಮಾಡು. ಅಭಿಷೇಚಯ ರಾಜಾನಂ ಧರ್ಮಾತ್ಮಾನಂ ಯುಧಿಷ್ಠಿರಂ ಸಪಾಲಯಿಷ್ಯತಿ ವಶಿ ಧರ್ಮೇಣ ಪೃಥಿವೀಮಿಮಾಂ. ಒಂದು ಕೆಲಸ ಮಾಡು. ಈ ರಾಜ್ಯ ಅವರಿಗೆ ಬೇಕು, ಪಾಂಡವರಿಗೆ ಬೇಕು, ಕೌರವ ಬೇಕು ಬೇಡ, ಸೀದಾ ಹೋಗಿ ಧರ್ಮಾತ್ಮನಾಗಿರ್ತಕ್ಕಂತಹ ಸದಾ ಧರ್ಮ ಪಾಲನೆಯಲ್ಲಿ ನಿರತನಾಗಿರ್ತಕ್ಕಂಥ ಧರ್ಮರಾಜನಿಗೆ ಈ ರಾಜ್ಯವನ್ನು ಕಟ್ಟಿ ಹಾಕು, ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿಬಿಡು. ಇನ್ನೊಂದು ಯೋಚನೆಯೇ ಮಾಡಬೇಡ, ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿಬಿಡು. ಆದರೆ ನನ್ನ ಮಕ್ಕಳಿವರು, ನನ್ನವರಿವರು ಅಂಥೇಳಿ ತಿಳಿದು ಆ ದುರ್ಯೋಧನನಿಗೆ ಮಾತ್ರ ರಾಜ್ಯವನ್ನು ಕೊಡ್ತಕ್ಕಂಥ ಯೋಚನೆಯನ್ನು ಯಾವತ್ತೂ ಮಾಡಬೇಡ ಅಂತ ವಿದುರ ಹೇಳಿದ್ನಂತೆ. ಅಥವಾ ಬೇಡಪ್ಪ, ನಿನಗೆ ಪಾಂಡವನಾಗಿರ್ತಕ್ಕಂಥ ಧರ್ಮರಾಜನಿಗೆ ಕೊಡೋದು ಇಷ್ಟ ಇಲ್ವಾ, ಬೇಡ ಬಿಟ್ಬಿಡು, ನೀನೇ ಕುತ್ಕೋ ಅಂತ ಹೇಳ್ತಾನಂತೆ. ನಿನಗೆ ಕಾಣಿಸಲ್ಲ, ಆದರೂ ಕೂಡ ಒಂದು ಕಂಬದಂತೆ ಆ ಸಿಂಹಾಸನದಲ್ಲಿ ಕೂತ್ಕೊಂಡು ರಾಜ್ಯಭಾರವನ್ನು ಮಾಡು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ನಿನ್ನ ಮೇಲೆ ಗೌರವ ಅನ್ನೋದು ಇದ್ದೇ ಇದೆ. ಆದ್ದರಿಂದಾಗಿ ನೀನು ಹೇಳಿರ್ತಕ್ಕಂಥ ಮಾತನ್ನು ಎಲ್ಲವನ್ನೂ ಕೂಡ ಕೇಳಿ ಈ ರಾಜ್ಯದ ಪಾಲನೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀಯ. ಅಥನೇಚ್ಛಸಿ ರಾಜಾನಂ ಕುಂತೀಪುತ್ರಂ ಯುಧಿಷ್ಠಿರಂ ಮೇಡಿ ಭೂತಂ ಸ್ವಯಂ ರಾಜ್ಯಂ ಪ್ರತಿಗೃಹೀಶ್ವ ಪಾರ್ಥಿವ ಅಂತ. ಸರಿ ಬೇಡ, ಪಾಂಡವ ಪುತ್ರಂ ಕುಂತೀಪುತ್ರಂ ಯುಧಿಷ್ಠಿರಂ ಅವನನ್ನು ಕೂಡಿಸೋದು ನೇಚ್ಛಸಿ, ಇಷ್ಟಪಡೋದಿಲ್ಲ ನೀನು, ಸರಿ ಬಿಟ್ಬಿಡು. ಮೇಢೀಭೂತಂ ಸ್ವಯಂ ರಾಜ್ಯಂ, ಒಂದು ಕಂಬದಂತೆ ನೀನೇ ಕುತ್ಕೊಂಡ್ಬಿಡಲ್ಲಿ, ಪ್ರತಿಗೃಹೀಶ್ವ ಪಾರ್ಥಿವ. ಯಾಕೆ? ಅನುಜೀವಂತು ಸರ್ವೇ ತ್ವಾಂ ಜ್ಞಾತಯೋ ಜ್ಞಾತಿವರ್ಧನ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು ನೀನು ಒಳ್ಳೆ ಜ್ಞಾನಿ, ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದಿ. ಆದರೆ ನನಗೆ ವಯಸ್ಸಾಗಿದೆ, ಆದರೆ ಎಲ್ಲವನ್ನು ತಿಳ್ಕೊಂಡಿದ್ದೀಯಲ್ಲ ನೀನು, ನೀನೇ ಕುತ್ಕೊಂಡ್ಬಿಡಪ್ಪ. ದುರ್ಯೋಧನನ ಮಾತ್ರ ಇಲ್ಲಿ ಹತ್ರಕ್ಕೆ ಮಾತ್ರ ತರಬೇಡ. ದುರ್ಯೋಧನನ ಹತ್ರಕ್ಕೆ ತಂದಿ ಅಂತ ಹೇಳಿದ್ರೆ ಮುಗೀತು. ಪಾಂಡವರು ಚೆನ್ನಾಗಿರೋದಿಲ್ಲ, ಕೌರವರು ಚೆನ್ನಾಗಿರೋದಿಲ್ಲ, ಎಲ್ಲರೂ ಕಲಹ ಮಾಡಿಕೊಂಡು ಸಂಪೂರ್ಣ ಕುರುಕುಲದ ನಾಶವೇ ಆಗೋಗ್ತದೆ ದುರ್ಯೋಧನನ ಹತ್ರ ತಂದಿ ಅಂತ ಹೇಳಿದ್ರೆ. ಆಗ ಧೃತರಾಷ್ಟ್ರ ಇಷ್ಟು ನನಗೆ ವಿದುರ ಮೊದಲೇ ಹೇಳಿದ್ನಪ್ಪ, ಕೇಳಲೇ ಇಲ್ಲ. ಅತಿಯಾದ ಮಮತೆಯಿಂದ, ಅತಿಯಾದ ಒಂದು ಅಭಿಮಾನದಿಂದಾಗಿ ನಾನು ನನ್ನ ಮಗ, ನನ್ನ ಮಕ್ಕಳು, ನನ್ನ ಮಗ, ನನ್ನ ಮಕ್ಕಳು ಅಂತ ಹೇಳಿ ಅವರನ್ನೇ ಹೀಗೆಲ್ಲ ಮಾಡಿ ಈಗ ಇಷ್ಟು ದೊಡ್ಡ ಅನರ್ಥಕ್ಕೆ ಕಾರಣ ಆಗಿದೆ. ಏವಂ ಭ್ರುವತಿ ಕೌಂತೇಯ ವಿದುರೇ ದೀರ್ಘದರ್ಶಿನಿ ದುರ್ಯೋಧನಮಹಂ ಪಾಪಂ ಅನುವೃತ್ತೋ ವೃಥಾಮತಿ. ಇಷ್ಟೆಲ್ಲ ವಿದುರ ಹೇಳಿದ್ದ ನನಗೆ, ಪದೇ ಪದೇ ಎಚ್ಚರಿಸ್ತಾನೇ ಇದ್ದ ನನ್ನನ್ನು, ಬೇಡ ದುರ್ಯೋಧನನ್ನು ಅನುಸರಿಸಬೇಡ ನೀನು, ದುರ್ಯೋಧನನ್ನು ಬಿಟ್ಬಿಡು. ಅಷ್ಟು ಹೇಳಿದ್ರು ಕೂಡ ಕೇಳಿದ್ರೆ ಅಶ್ರುತ್ವೈ ವಾಸ್ಯವಾಕ್ಯಾನಿ ಹಿತಾನಿ ಮಧುರಾಣಿ ಚ ಫಲಂ ಪ್ರಾಪ್ಯ ಮಹದ್ ದುಃಖಂ ನಿಮಗ್ನ ಶೋಕಸಾಗರೇ. ನಾವು ಏನಾರು ಒಂದು ಮಾಡಲಿಕ್ಕೆ ಅಂತ ಹೋದಾಗ ಅನೇಕ ಜನರು ನಮಗೆ ಒಳ್ಳೆ ರೀತಿಯಲ್ಲಿ ಹೇಳ್ತಾರಂತೆ, ನೋಡಪ್ಪ ಇದು ನೀ ಏನು ಮಾಡ್ಲಿಕ್ಕೆ ಹೊರಟಿದಿ, ಇದು ಸರಿ ಅಲ್ಲ, ಇದು ಸರಿ ಅಲ್ವೇ ಅಲ್ಲ. ತುಂಬ ಚೆನ್ನಾಗಿ ಹೇಳ್ತಾರೆ, ಕೆಲವೊಬ್ರು ಕಠಿಣವಾಗಿ ಹೇಳ್ತಾರೆ, ಆದರೆ ವಿದುರ ಹಾಗೆ ಹೇಳಲಿಲ್ಲ. ತುಂಬ ಮಧುರವಾದ ವಾಕ್ಯಗಳಿಂದ ಹೇಳಿದ್ನಂತೆ. ಆದರೆ ದುರ್ಯೋಧನ ಮಾಡೋದು ಅರ್ಥ ಅಂತ ಗಟ್ಟಿಯಾಗಿ ಹೇಳ್ದ, ಆದರೆ ಮಧುರವಾಗಿ ಹೇಳಿದ್ನಂತೆ.
ಸರಿಯಲ್ಲ ಇದು ಧೃತರಾಷ್ಟ್ರ, ಬೇಡ 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 ಅಷ್ಟು ಹೇಳಿದ್ರು ಕೂಡ ಅಶ್ರುತ್ವ, ಕೇಳಲಿಲ್ಲ ನಾನು. ಅವನ ಮಾತು ಕೇಳಿದ್ದೆ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಎಷ್ಟು ಚೆನ್ನಾಗಿರ್ತಾ ಇದ್ವಿ ನಾವೆಲ್ಲ. ಅವನ ಮಾತನ್ನು ಕೇಳಲಿಲ್ಲ ನಾನು. ವೃದ್ಧೌ ಹಿತೇಂಬ ಪಿತರೌ ಪಶ್ಯಾವಾಂ ದುಃಖಿತೌ ನೃಪ ನ ಶೋಚಿತವ್ಯಂ ಭವತ ಪಶ್ಯಾಮೀಹ ಜನಾಧಿಪ. ಇಷ್ಟು ಧರ್ಮಬದ್ಧವಾಗಿ ಯುದ್ಧವನ್ನು ಮಾಡಿ ಯುದ್ಧವನ್ನು ಗೆದ್ದು ಇಷ್ಟೆಲ್ಲ ಆಗಿ ನೀನು ಇಷ್ಟು ದುಃಖ ಪಡ್ತಾ ಇದ್ದಿ. ಒಂದು ಸಲ ನನ್ನ ಪರಿಸ್ಥಿತಿ ನೋಡಿ ನೀನು. ನನ್ನ ಮಕ್ಕಳನ್ನೆಲ್ಲ ಕಳ್ಕೊಂಡಿದ್ದೇನೆ, ಆದರೂ ಧರ್ಮದಿಂದ ಯೋಚನೆ ಮಾಡ್ತಾ ಇದ್ದೆ. ನನಗೆ ಇದೇ ಸರಿ ಅನಿಸ್ತಾ ಇದೆ. ಇದೇ ಸರಿ ಅನಿಸ್ತಾ ಇರಬೇಕಾದ್ರೆ ನೀನು ಮಾತ್ರ ಯಾಕೆ ಅಷ್ಟು ದುಃಖ ಪಡ್ತಾ ಇದ್ದೀಯಾ? ನಶೋಚಿತ, ಸಾಕು, ಇನ್ನು ಯೋಚನೆ ಮಾಡಬೇಡ, ಬಿಟ್ಬಿಡು ಅಂಥೇಳಿ ಧೃತರಾಷ್ಟ್ರ ಹೇಳಿದ್ನಂತೆ. ಧೃತರಾಷ್ಟ್ರ ಹೇಳ್ತಾ ಹೇಳ್ತಾ ಇನ್ನು ಧೃತರಾಷ್ಟ್ರ ಹೇಳಿ ನಿಂತ್ಕೊಂಡ. ಇನ್ನು ಮತ್ತೆ ಕೃಷ್ಣ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಕೃಷ್ಣ ಹೇಳ್ತಾ ಹೇಳ್ತಾ ಶುರು ಮಾಡ್ತಾನೆ. ಏವ ಮುಕ್ತಸ್ತು ರಾಜೋಸೋ ಧೃತರಾಷ್ಟ್ರೇಣ ಧೀಮತ ತೂಷ್ಣೀಂ ಬಭೂವ ಮೇಧಾವಿ ತಮುವಾಚ ಅಥ ಕೇಶವ. ಇಷ್ಟು ಹೇಳಿದ್ಮೇಲೆ ಧೃತರಾಷ್ಟ್ರ ಸರಿ ಆಯಿತು ಅಂತ ಸುಮ್ಮನಾದ್ನಂತೆ. ಅವನು ಮೇಧಾವಿ, ಸಾಕು, ಇವನಿಗೆ ಎಷ್ಟು ಹೇಳಬೇಕು ಅಷ್ಟೇ ಹೇಳಬೇಕು, ಯಾರು ಹೇಳಿದ್ರೆ ಅವ್ನು ಕೇಳ್ತಾನೋ ಅವರೇ ಬರಬೇಕು, ಅವರೇ ಹೇಳಬೇಕು ಅಂತ ಅವನಿಗೆ ಗೊತ್ತಾಗಿ ಸರಿ ಅಂತ ತನ್ನ ಕರ್ತವ್ಯ ಅವನು ಹೇಳಬೇಕಾದ್ರೆ, ಅಲ್ವೋ ಗಾಯ ಆದೋ ನಾನು ಆರಾಮಾಗಿದ್ದೀನಿ, ನನ್ನ ಗಾಯ ಆಗಿದೆ ಅಂತ ನೀನು ನೋಡಿ ದುಃಖ ಪಡ್ತಾ ಇದ್ದೆ, ಇದ್ರಲ್ಲಿ ಯಾವ ಅರ್ಥ ಇದು? ಸಾಕಿನ್ನ, ನಾನು ಏನು ಅನುಭವಿಸ್ಬೇಕು ಅದನ್ನು ನಾನು ಅನುಭವಿಸ್ತೀನಿ, ನೀನು ದುಃಖ ಪಡಬೇಡ, ಮುಂದಿನ ಕೆಲಸ ಏನೋ ಅದನ್ನು ನೋಡು ಅಂತ ಹೇಳಿದ್ನಂತೆ. ಆಮೇಲೆ ಕೃಷ್ಣ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶ್ರೀ ಭಗವಾನು ವಾಚ ಅತೀವ ಮನಸಾ ಶೋಕೋ ಧ್ರಿಯಮಾಣೋ ನರಾಧಿಪ ಸಂತಾಪಯತಿ ಚೈತಸ್ಯ ಪೂರ್ವಪ್ರೇತಾನ್ ಪಿತಾಮಹಾನ್. ಒಂದು ಒಳ್ಳೆ ಯುಕ್ತಿಯನ್ನು, ಒಂದು ಒಳ್ಳೆ ಚಿಂತನೆಯನ್ನು ನಮಗೆ ಪರಮಾತ್ಮ ಹೇಳ್ತಾನಂತೆ. ಈಗ ನಮ್ಮ ಮನೆಯಲ್ಲೇ ಆಗಲಿ ಯಾರಾದರೂ ತೀರಿಕೊಂಡಾಗ ಶೋಕ ಪಡಲೇಬೇಕು, ಅದು ಧರ್ಮ. ಶೋಕ ಪಟ್ಟಾಗ ಅಯ್ಯೋ ನನ್ನವರು ನನಗೋಸ್ಕರ ಅಳ್ತಾ ಇದ್ದಾರೆ ಅಂತೇಳಿ ಪಿತೃದೇವತೆಗಳು ಎಲ್ಲೋ ಒಂದು ಕ್ಷಣ ಸಂತೋಷ ಪಡ್ತಾರೆ. ಆದರೆ ಅತಿಯಾದ ಶೋಕ ಪಡಬಾರ್ದಂತೆ. ಅತಿಯಾದ ಶೋಕ ಪಡೋದು ಯಾವ ರೀತಿ ಅಂತೇಳಿ ಹೇಳಿದಾಗ, ಒಂದು ಮಹಾನುಭಾವರ ಎದುರುಗಡೆ ಇರ್ತಾರೆ, ಅವರ ಮುಂದೆ ಯಾರೋ ಒಬ್ಬನನ್ನು ಅತಿಯಾಗಿ ಹೊಗಳಿದಾಗ ಅವರಿಗೆ ಅಪಮಾನ ಮಾಡಿದ ಹಾಗಂತೆ. ಎಷ್ಟು ಹೇಳಬೇಕೋ ಅಷ್ಟು ಹೇಳಬೇಕು, ಒಂದರ ಮಟ್ಟಿಗೆ ಹೇಳಬೇಕು, 1 ನಿಮಿಷ 2 ನಿಮಿಷ 3 ನಿಮಿಷ ಹೇಳ್ಬೋದು. ಮಹಾನುಭಾವರೇ ಇದ್ದಾಗ ಅವರ ಮುಂದೆ ಅನೇಕ 5, 10, 15 ನಿಮಿಷ ಆದರೂ ಅವನ ಬಗ್ಗೆ ಹೇಳ್ತಾ ಇದ್ರೆ ಅವರಿಗೆ ಮಾಡುವ ಅವಮಾನವೇ ಸರಿ ಇದು ಅಂತ ಕೃಷ್ಣ ಹೇಳೋ ಮಾತು. ಯಾಕೆ ನೀನು ಕೇವಲ ಇವರಿಗೋಸ್ಕರ ದಿನಾ ಅಳತಾ ಕೂತ್ಕೊಂತೀವಿ ಅಂತ ಹೇಳಿದ್ರೆ, ಅವರ ಹಿಂದಿನ ಪಿತಾಮಹರು, ನಿನ್ನ ಪಿತೃದೇವತೆಗಳೆಲ್ಲ ಇನ್ನೆಷ್ಟು ದುಃಖ ಪಡ್ತಾರೆ ಅದನ್ನೇ ಹೇಳ್ತಾರೆ. ಪೂರ್ವಪ್ರೇತಾನ್ ಸಂತಾಪಯತಿ ಚೇತಸ್ಯ ಪೂರ್ವಪ್ರೇತಾನ್ ಪಿತಾಮಹಾನ್. ಇವರಿಗೋಸ್ಕರ ನೀನು ಅದಕ್ಕೂ ಮೀರಿ ದುಃಖವನ್ನು ಪಟ್ಟಿ ಅಂತ ಹೇಳಿದ್ರೆ, ಹಿಂದಿನ ಪಿತೃದೇವತೆಗಳೆಲ್ಲ ತುಂಬ ದುಃಖ ಪಡ್ತಾರಂತೆ. ಎಷ್ಟು ಪಡಬೇಕೋ ಅಷ್ಟೇ ಪಡಬೇಕು. ಯಾವತ್ತೂ ಕೂಡ ಒಂದು ತಾರತಮ್ಯ ಇರ್ತದೆ, ಇವರಿಗೆ ಇಷ್ಟು, ಇವರಿಗೆ ಇಷ್ಟು, ಇವರಿಗೆ ಇಷ್ಟು, ಇವರಿಗೆ ಇಷ್ಟು. ಆ ತಾರತಮ್ಯದಲ್ಲಿ ಏನೇ ನಾವು ದುಃಖವನ್ನು ಪಡಬೇಕೇ ವಿನಃ ಆ ತಾರತಮ್ಯವನ್ನೆಲ್ಲ ಮೀರಿ ಅಷ್ಟು ದುಃಖ ಪಡಬಾರ್ದಂತೆ ನಾವು. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅದಕ್ಕೆ ದುಃಖ ಪಡೋದು ಸಾಕು, ಏನು ಮಾಡಬೇಕಿನ್ನ? ಅದಕ್ಕೆ ಹೇಳ್ತಾನೆ, ಯುಜಸ್ವ ವಿವಿಧೈರ್ಯಜ್ಞೈ ಬಹುಭಿಶ್ಚಾಪ್ತ ದಕ್ಷಿಣೈ ದೇವಾಂ ಸ್ತರ್ಪಯ ಸೋಮೇನ ಸ್ವಧಯಾಚ ಪಿತೃಣಪಿ ಅತಿಥೀನನ್ನಪಾನೇನ ಕಾಮ್ಯೈರನ್ಯೈರಕಿಂಚನಾತ್. ದುಃಖ ಪಡೋದು ನಿಲ್ಲಿಸಿ ಏನು ಮಾಡಬೇಕು ಅಂತ ಕೃಷ್ಣ ಹೇಳ್ತಾನಂತೆ. ಅದಕ್ಕೆ ಸಾಕು, ಶೋಕಪಟ್ಟಿದ್ದು ಸಾಕು, ಮುಂದೆ ಇನ್ನು ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡು, ಪಿತೃದೇವತೆಗಳಿಗೆ ತರ್ಪಣಾದಿಗಳನ್ನು ಕೊಡು. ಏನೇನು ಮಾಡಬೇಕು ಅಂತ ಹೇಳಿದ್ರೆ, ಸೋಮರಸದ ಮೂಲಕವಾಗಿ ದೇವತೆಗಳನ್ನೆಲ್ಲ ಸಂತೋಷಗೊಳಿಸು, ಸ್ವಧಾರಸದ ಮೂಲಕವಾಗಿ ಪಿತೃಗಳನ್ನೆಲ್ಲ ಸಂತೋಷಗಳು, ಸ್ವಧಾನಮಸ್ತರ್ಪಯಾಮಿ ಅಂತ ಹೇಳ್ತೇವೆ. ಹಾಗೆ ಸ್ವಧಾರಸದ ಮೂಲಕವಾಗಿ ಪಿತೃದೇವತೆಗಳನ್ನೆಲ್ಲ ಸಂತೋಷಪಡಿಸು. ಇನ್ನು ಬಂದಿರತಕ್ಕಂಥ ಅತಿಥಿಗಳನ್ನು ಅವರಿಗೆ ಉಪಚಾರಗಳಿಂದಾಗಿ ಸಂತೋಷಪಡಿಸು, ಅವರಿಗೆ ಅನ್ನಪಾನಾದಿಗಳಲ್ಲಿ ಅನ್ನದಾನಾದಿಗಳನ್ನು ಮಾಡುವ ಮೂಲಕ ಅವರನ್ನು ಸಂತೋಷಪಡಿಸು. ಇನ್ನು ಊರಲ್ಲಿರ್ತಕ್ಕಂಥ ಜನರಿಗೆಲ್ಲ ನಾನಾ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳನ್ನು ಅವರಿಗೆ ಕೊಟ್ಟು ಅವರನ್ನು ಸಂತೋಷಪಡಿಸಪ್ಪ. ಎಷ್ಟು ದುಃಖ ಪಡ್ತೀಯ, ಸಾಕು, ಯಜಸ್ವ, ಯಾಗವನ್ನು ಮಾಡು ಅಂತ ಕೃಷ್ಣ ಹೇಳ್ತಾನಂತೆ. ಹೇಳ್ತಾ ಅಷ್ಟೇ, ಇನ್ನು ಹೇಳ್ತಾ ಹೇಳ್ತಾ ಮುಂದೆ, ಯುಕ್ತಂ ಹಿ ಯಶಸಾಕ್ಷಾತ್ರಂ ಸ್ವರ್ಗಂ ಪ್ರಾಪ್ತಂ ಅಸಂಶಯಂ ನಹಿ ಕಶ್ಚನ ಶೂರಾಣ ನಿಹತೋತ್ರ ಪರಾಂಗುಖ ಅಂತ. ನೀ ಯಾರಿಗೋಸ್ಕರ ದುಃಖ ಪಡ್ತಾ ಇದ್ದಿ? ಯುದ್ಧವನ್ನು ಮಾಡಿ ಧರ್ಮಬದ್ಧವಾಗಿ ಯುದ್ಧವನ್ನೆಲ್ಲ ಮಾಡಿದ್ದಾರೆ, ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ತೀರ್ಕೊಂಡಿದ್ದಾರೆ, ಸತ್ತಿದ್ದಾರೆ, ಯುದ್ಧದಲ್ಲಿ ನಾಶವನ್ನು ಹೊಂದಿದ್ದಾರಲ್ವ, ಅವರಿಗೋಸ್ಕರ ದುಃಖ ಪಡೋದು ಅತ್ಯಂತ ಅನರ್ಥಕಾರಿ ಅಂತ.
ಎಲ್ಲರೂ ಕೂಡ ನಾವು ವೀರಮರಣವನ್ನು ಹೊಂದಬೇಕು ಅಂತ ಹೇಳಿ ಯುದ್ಧಕ್ಕೆ ಬಂದಿರ್ತಾರೆ. ನಾವು ಸುಮ್ಮನೆ ಸತ್ತು ನಮಗದ್ರಿಂದ ಏನು ಲಾಭ ಇಲ್ಲ. ಯುದ್ಧವನ್ನು ಮಾಡಿ ದೇಶಕ್ಕೋಸ್ಕರ, ರಾಜನಿಗೋಸ್ಕರ, ಧರ್ಮಕ್ಕೋಸ್ಕರ ಯಾರು ಯುದ್ಧವನ್ನು ಮಾಡಿ ಸತ್ತಿದ್ದಾರೋ ಅವರಿಗೋಸ್ಕರ ದುಃಖ ಪಡೋದ್ರಲ್ಲಿ ಯಾವ ಉಪಯೋಗವೂ ಇಲ್ಲ. ದುಃಖ ಪಡಬೇಡ. ಅವರು ಎಲ್ಲರೂ ಕೂಡ ನಿರಾಂಕುಶವಾಗಿ ಅವರು ಸ್ವರ್ಗವನ್ನು ಹೊಂದ್ತಾರೆ. ಯಾಕೆ? ಯಾರು ಯುದ್ಧದಲ್ಲಿ ಮರಣವನ್ನು ಹೊಂದಿದ್ದಾರೋ ಅವರ ಯೋಗ್ಯತಾನುಸಾರವಾಗಿ ಅವರಿಗೆ ಸ್ವರ್ಗವೇ ಸಿಗ್ತದೆ ವಿನಃ ನರಕ ಸಿಗೋದಿಲ್ಲ. ಅದನ್ನೇ ಹೇಳ್ತಾನೆ ಕೃಷ್ಣ. ಯುಕ್ತಂ ಹಿ ಯಶಸಾಕ್ಷಾತ್ರಂ ಸ್ವರ್ಗಂ ಪ್ರಾಪ್ತಂ ಅಸಂಶಯಂ. ಸಂಶಯವೇ ಇಲ್ಲ. ನಹಿ ಕಶ್ಚನ ಶೂರಾಣ ನಿಹತೋತ್ರ ಪರಾಂಗುಖಃ. ಅವರಿಗೆ ಸ್ವರ್ಗ ಸಿಕ್ಕೇ ಸಿಗ್ತದೆ ಅಂದಮೇಲೆ ಅವರನ್ನು ಕುರಿತು ಯಾಕೆ ದುಃಖ ಪಡಬೇಕು ನೀನು? ತ್ಯಜ ಶೋಕಂ ಮಹಾರಾಜ ಭವಿತಂ ಹಿ ತತ್ಕಥಾ ನ ಶಕ್ಯಾಸ್ತೆ ಪುನರ್ದ್ರಷ್ಟುಂ ತ್ವಯಾ ಯಸ್ಮಿನ್ ರಣೇ ಹತಾಹ. ಸಾಕು, ಯುದ್ಧದಲ್ಲಿ ಸತ್ತೋರ ಬಗ್ಗೆ ಅವರಿಂದ ನಮ್ಮ ದೇಶಕ್ಕಿನ್ನೂ ಉಪಯೋಗ ಆಯಿತು ಅಥವಾ ಇನ್ನೊಂದೇನೋ ಅಂತು ಅಂತ ಹೇಳಿ ಸ್ವಲ್ಪ ದುಃಖಪಟ್ಟು ನಿಲ್ಲಿಸಬೇಕೇ ವಿನಃ ಅತಿಯಾದ ದುಃಖ ಪಡದೆ ಒಂದು ರೀತಿಯಲ್ಲಿ ಸಂತೋಷ ಪಡಬೇಕಂದ್ರೆ ಯುದ್ಧದಲ್ಲಿ, ಧರ್ಮದ ಯುದ್ಧದಲ್ಲಿ ಸಾಯುವಂತಹ ಭಾಗ್ಯ ಅವ್ರಿಗೆ ಸಿಕ್ತವ್ರಿಗೆಲ್ಲ ಸ್ವರ್ಗವು ನಿಶ್ಚಯ ಎನ್ನುವಂಥ ಸಂತೋಷವನ್ನು ಪಡಬೇಕು ಅಂತ ಈ ರೀತಿಯಾಗಿ ಆ ಕೃಷ್ಣ ಪರಮಾತ್ಮ ಆ ಧೃತರಾಷ್ಟ್ರನಿಗೆ, ಆ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನಂತೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಸರಿ ಕೃಷ್ಣ ಇಷ್ಟೆಲ್ಲ ಹೇಳಿದೆ, ಎಲ್ಲ ಬಿಡಬೇಕು, ದುಃಖವನ್ನು ಬಿಡ್ತೇನೆ. ಸರಿ, ಭೀಷ್ಮರೂ ಹೇಳಿದ್ದಾಯಿತು, ನೀನೂ ಹೇಳ್ತಾ ಇದ್ದೆ ದುಃಖವನ್ನು ಬಿಡ್ತೇನೆ. ಆದರೆ ನನಗೆ ಯಾಕೋ ಮನಸ್ಸಿಗೆ ಏನೇ ಒಂದು ಮಾಡಿದರೂ ಕೂಡ ನಮ್ಮ ಮನಸ್ಸಿನಲ್ಲಿ ನಾವು ಒಂದು ಅಪರಾಧವನ್ನು ಮಾಡಿದ್ದೇವೆ ಎನ್ನುವ ಭಾವನೆ ಮಾತ್ರ ಹೋಗ್ತಾ ಇಲ್ಲ. ಗೋವಿಂದ ಮಯಯ ಪ್ರೀತಿ ತವಸ ವಿದಿತಾಮಯ ಸೌಹೃದೇನ ತಥಾ ಪ್ರೇಮ್ನ ಸದಾ ಮಾಂ ಅನುಕಂಪಸೆ. ಸರಿ ಗೋವಿಂದ, ಹೇಳ್ತಾ ಇದ್ದಿ, ಯಾವುದಕ್ಕೋಸ್ಕರ ನನ್ನ ಮೇಲೆ ಇದನ್ನೆಲ್ಲ ಹೇಳ್ತಾ ಇದ್ದಿ ನೀನು? ನಾನಂದರೆ ನಿನಗಿಷ್ಟ, ನನ್ನ ಮೇಲೆ ನಿನಗೆ ಅನುಕಂಪ, ನನ್ನ ಮೇಲೆ ನಿನಗೆ ಪ್ರೀತಿ, ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದಿ. ಹೌದು, ನನಗೆ ಇದೆಲ್ಲ ಗೊತ್ತಿದೆ, ನನಗೆ ಸಮಾಧಾನ ಪಡಿಸ್ಬೇಕು. ಯಾಕೆ ಅಂತ ಹೇಳಿದೆ, ಪ್ರಿಯಂತುತೆ ಮೇ ಸ್ಯಾತ್ ಸುಮಹತ್ ಕೃತಂ ಚಕ್ರ ಗದಾಧರ ಶ್ರೀಮನ್ ಪ್ರೀತೇನ ಮನಸ ಸರ್ವಯಾದವ ನಂದನ ಯದಿ ಮಾಂ ಅನುಜಾನೀಯಾತ್ ಭವಾನ್ ಗಂತುಂ ತಪೋವನಂ ಕೃತಕೃತ್ಯೋ ಭವಿಷ್ಯಾಮಿ ಇತಿ ಮೇ ನಿಶ್ಚಿತಾ ಮತಿ. ಏನು ಮಾಡಿದರೂ ಕೂಡ ನನಗೆ ಈ ದುಃಖ ಹೋಗ್ತಾ ಇಲ್ಲ. ದುಃಖ ನನಗೆ ಒಳಗಡೆಯಿಂದ ಹಾಗೇ ಇದೆ. ನನಗೆ ಈ ದುಃಖ ಯಾವಾಗ ಹೋಗುತ್ತೆ ಅಂತ ಹೇಳಿದ್ರೆ, ಗಂತುಂ ತಪೋವನಂ, ಈ ರಾಜ್ಯದ ಭೋಗವನ್ನೆಲ್ಲ ಬಿಟ್ಟುಬಿಡ್ತೇನೆ. ನನಗೆ ಇಷ್ಟು ಜನ, ಇಷ್ಟು ಮಹಾನುಭಾವರ ಅವರನ್ನು ತಗೊಂಡಿರ್ತಕ್ಕಂಥ ಈ ಯುದ್ಧದಿಂದ ಬಂದ ಈ ಒಂದು ರಾಜ್ಯವನ್ನು ನಾನು ಅನುಭವಿಸ್ಬೇಕಾ? ಸುಖ ಸಂಪತ್ತನ್ನು ನಾನು ಅನುಭವಿಸ್ಬೇಕಾ? ನನಗೆ ಬೇಡ ಈ ರಾಜ್ಯ. ಹೋಗ್ತೇನೆ, ನಾನು ತಪೋವನಕ್ಕೆ ಹೋಗ್ತೇನೆ, ನನ್ನ ಕಾಡಿಗೆ ಹೋಗ್ತೇನೆ. ನಾನು ಕಾಡಲ್ಲಿ ಹೋಗಿ ತಪಸ್ಸು ಮಾಡಿಕೊಂಡು ಅಲ್ಲಿ ಕಷ್ಟವನ್ನು ಪಟ್ಟು ಜೀವನವನ್ನು ಮಾಡ್ತೇನೆ. ಇದೇ ನನ್ನ ಮನಸ್ಸು ಬಯಸ್ತಾ ಇದೆ ವಿನಃ ಈ ರಾಜ್ಯದ ಸುಖ ಭೋಗಾದಿಗಳನ್ನು ನನ್ನ ಮನಸ್ಸು ಬಯಸ್ತಾ ಇಲ್ಲ ಅಂತ ಯುಧಿಷ್ಠಿರ ಹೇಳ್ತಾನಂತೆ. ನಹಿ ಶಾಂತಿಂ ಪ್ರಪಶ್ಯಾಮಿ ಘಾತಯಿತ್ವಾ ಪಿತಾಮಹಂ ಕರ್ಣಂ ಚ ಪುರುಷವ್ಯಾಘ್ರಂ ಸಂಗ್ರಾಮೇ ಶ್ವಪಲಾಯಿನಂ ಕರ್ಮಣ ಏನ ಮುಚ್ಚೇಯಂ ತಸ್ಮಾತ್ ಪಾಪಾದರಿಂದಮ ಕರ್ಮ ತತ್ವಂ ವಿಧತ್ಸ್ವೇಹ ನಹಿ ಶುದ್ಧ್ಯತಿ ಮೇ ಮನಃ. ಅದನ್ನೇ ಹೇಳ್ತಾ ಇದ್ದಾನೆ ಧರ್ಮರಾಜ. ನಹಿ ಶಾಂತಿಂ ಪ್ರಪಶ್ಯಾಮಿ, ನೀನು ಇಷ್ಟು ನನಗೋಸ್ಕರ ಹೇಳ್ತಾ ಇದ್ದೀಯ. ಭೀಷ್ಮರು ನನಗಿಷ್ಟು ಹೇಳಿದರು, ಧೃತರಾಷ್ಟ್ರರು ನನಗಿಷ್ಟು ಹೇಳಿದರು, ಆದರೂ ಕೂಡ ನಹಿ ಶಾಂತಿಂ ಪ್ರಪಶ್ಯಾಮಿ, ನನಗೆ ಶಾಂತಿ ಕಾಣ್ತಾ ಇಲ್ಲಪ್ಪ ಇಲ್ಲಿ. ಯಾಕೆ? ಘಾತಯಿತ್ವಾ ಪಿತಾಮಹಂ, ನನ್ನ ತಾತರನ್ನು, ಭೀಷ್ಮರನ್ನು ನನ್ನ ಒಂದು ಸೈನ್ಯವು ನಾಶ ಮಾಡಿದೆ. ಭೀಷ್ಮರನ್ನು ನಾವು ಕಳ್ಕೊಂಡಿದ್ದೇವೆ. ಕರ್ಣನನ್ನು, ಪುರುಷ ವ್ಯಾಘ್ರ, ಅವನು ಸಿಂಹದಂತೆ, ಸಿಂಹ ಸ್ವಪ್ನ ಅಂತೆ, ಅವನೆಲ್ಲ ಹುಲಿಯಂತೆ ಇದ್ದಂತೆ ಅವನು ಯುದ್ಧದಲ್ಲಿ, ಅಂಥವನನ್ನು ನಾವು ಕೊಂದಿದ್ದೇವೆ. ಕರ್ಮಣ ಏನ ಮುಚ್ಚೇಯಂ ತಸ್ಮಾತ್ ಪಾಪಾದರಿಂದಮ ಕರ್ಮ ತನ್ ವಿಧಿತ್ ಸ್ವೇಹ ನಹಿ ಶುದ್ಧತಿ ಮೇ ಮನಃ. ಏನೇ ಹೇಳಿದ್ರು ಕೂಡ ನನ್ನ ಮನಸ್ಸು ಶುದ್ಧ ಆಗ್ತಾ ಇಲ್ಲ, ಅಷ್ಟು ದುಃಖ ನನ್ನಲ್ಲಿದೆ ಅಂಥೇಳಿ ಆ ಯುಧಿಷ್ಠಿರ ಹೇಳ್ತಾ ಇದ್ದಾನಂತೆ. ಹೀಗೆ ಆ ಯುಧಿಷ್ಠಿರ ಹೇಳಿದ್ದನ್ನು ಕಡೆಗೆ ಕೃಷ್ಣ ಇದು ಮಾಡಿದ್ಮೇಲೆ ವ್ಯಾಸರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಸಾಕು ಮಾರಾಯ, ಸುಕೃತಾತೆ ಮತಿಸ್ತಾಪ ಪುನರ್ಬಾಲ್ಯೇನ ಮುಖ್ಯಸಿ ಕಿಮಾಕಾಶೇ ವಯಂ ಸರ್ವೇ ಪ್ರಳಪಾಮೋ ಮುಹುರ್ಮುಹು. ಒಂದು ಚಿಕ್ಕ ಮಗು ಥರ ಮಾಡ್ತಾ ಇದ್ದೀಯಲ್ಲ, ಇಷ್ಟೆಲ್ಲ ಹೇಳಿದರೆ, ಕೃಷ್ಣ ಹೇಳಿದ್ದಾನೆ, ಭೀಷ್ಮರು ಹೇಳಿದ್ದಾರೆ, ಆದರೂ ಒಳ್ಳೆ ಪುಟ್ಟ ಮಗುನ ಥರ ಅಳ್ತಾ ಇದ್ದೀಯಲ್ಲ, ಇದಕ್ಕೆ ಏನರ್ಥ? ವಿದಿತಾ ಕ್ಷತ್ರ ಧರ್ಮಾಸ್ತೆ ಯೇಷಾಂ ಯುದ್ಧೇನ ಜೀವಿಕಾ. ಅಂದರೆ ನೀನು ಮಾಡಿದ್ದು ಸರಿಯಾಗಿದೆ, ಸರಿಯಾಗಿದೆ, ಸರಿಯಾಗೇ ಇದೆ ಅಂತ ಹೇಳಿ ವ್ಯಾಸರು, ಕೃಷ್ಣರು, ಭೀಷ್ಮರು ಎಲ್ಲರೂ ಹೇಳ್ತಾ ಇದ್ದಾರೆ. ಸರಿಯಾಗೇ ಇದೆ. ಯುದ್ಧೇನ ಜೀವಿಕಾ, ಯುದ್ಧವನ್ನು ಮಾಡಿದ್ದೀಯಾ, ಧರ್ಮದಿಂದ ಯುದ್ಧವನ್ನು ಮಾಡಿದ್ದೀಯಾ, ಧರ್ಮದಿಂದ ಈ ರಾಜ್ಯವನ್ನು ಗೆದ್ದಿದ್ದೀಯಾ ಅಂದಮೇಲೆ ದುಃಖ ಪಡಬೇಡ. ಇಷ್ಟು ಅದರ ಹೇಳ್ತಾ ಹೋಗ್ತಾರಂತೆ.
ಇನ್ನಷ್ಟಾದ ಮೇಲೆ ಮುಂದೆ ಹೇಳ್ತಾ ಹೇಳ್ತಾ ವ್ಯಾಸರು ಅವನಿಗೆ ಮುಂದೆ ಯಾಗವನ್ನು ಮಾಡಬೇಕು ನೀನು. ಕೃಷ್ಣ ಹೇಳಿದ್ದಾನೆ ಯಜಸ್ವ, ಅಶ್ವಮೇಧಾದಿ ಯಾಗಗಳನ್ನು ನೀನು ಮಾಡಬೇಕು ಅನ್ನೋದನ್ನು ಪುನಃ ಒತ್ತಿ ಒತ್ತಿ ಹೇಳ್ತಾರಂತೆ ವ್ಯಾಸರು. ತಪೋಭಿಕ್ರತುಭಿಶ್ಚೈವ ದಾನೇನ ಚ ಯುಧಿಷ್ಠಿರ ತರಂತಿ ನಿತ್ಯಂ ಪುರುಷ ಯೇಸ್ಮ ಪಾಪಾನಿ ಕುರ್ವತಿ ಅಂಥೇಳಿ ಇದಕ್ಕೆಲ್ಲ ಏನು ಪರಿಹಾರವನ್ನು ಹೇಳ್ತಾರಂತೆ ವ್ಯಾಸರು. ಏನು ಪರಿಹಾರ? ಯಾರು ಅವರಿಗೆ ಸಹಿಸಲಾಗದ ಅಪರಾಧವನ್ನು ಮಾಡಿರ್ತಾರಲ್ವಾ, ಅವರಿಗೆ ಪರಿಹಾರ ಏನು ಅಂತ ಹೇಳಿದ್ರೆ ಒಂದು ತಪಸ್ಸು, ಯಜ್ಞ, ದಾನ, ಇದನ್ನು ಮಾಡಿದರೆ ಅವರ ಪಾಪರಾಶಿಗಳೆಲ್ಲ ದೂರ ಹೋಗ್ತದೆ ಅಂತ ಹೇಳ್ತಾರೆ. ಏನು? ತಪೋಭಿಕ್ರತುಭಿಶ್ಚೈವ ದಾನೇನ ಚ ಯುಧಿಷ್ಠಿರ ತರಂತಿ ನಿತ್ಯಂ ಪುರುಷ ಯೇಸ್ಮ ಪಾಪಾನಿ ಕುರ್ವತೆ. ಅವರಿಗೆ ತಡೆಯಲಾಗದಷ್ಟು ದುಃಖ ಅವರಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂತಹ ಪಾಪರಾಶಿಯಿಂದ ಹೊರಗೆ ಬರಬೇಕು ಅಂತೇಳಿ ಹೇಳಿದ್ರೆ ಅವರು ತಪಸ್ಸನ್ನು ಮಾಡಬೇಕು. ಇನ್ನೇನು? ಯಜ್ಞ ಯಾಗಾದಿಗಳನ್ನು ಮಾಡಬೇಕು. ಇನ್ನು ದಾನಗಳನ್ನು ವಿಶೇಷವಾಗಿ ಮಾಡಬೇಕು. ತರಂತೆ ನಿತ್ಯಂ ಪುರುಷ ಯೇಸ್ವ ದಾನೇನ ಚ ಯುಧಿಷ್ಠಿರ, ದಾನವನ್ನು ಮಾಡು. ಯಜ್ಞೇನ ತಪಸಾ ಚೈವ ದಾನೇನ ಚ ನರಾಧಿಪ ಪೂಯಂತೆ ರಾಜಶಾರ್ದೂಲ ನರಾ ದುಷ್ಕೃತ ಕಾರಿಣಃ. ಅದರಿಂದಾಗಿ ನೀನು ಪಾಪ ಮಾಡಿದ್ದೀಯ ಅಂತ ನಿನಗೆ ಅನಿಸ್ತಾ ಇದೆಯಲ್ವಾ, ಅದನ್ನು ದುಃಖ ಪಡ್ತಾ ಕೂಡಬೇಡ. ಈಗ ಏನಾರು ಒಂದು ಅಪರಾಧ ಆಯಿತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ದುಃಖ ಪಡಬಾರ್ದಂತೆ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋನು ನಿಜವಾದ ಬುದ್ಧಿಯುಳ್ಳವನು ಅಂತ ಹೇಳ್ತಾ ಇದ್ದಾರೆ. ಈಗ ಆಗಿದ್ದು ಆಗೋಯ್ತು. ಈಗ ಅದನ್ನೇನು ನಾವು ವಾಪಸ್ ಹೋಗಿ ಅದನ್ನೇನು ತಂದು ಅವ್ರನ್ನ ವಾಪಸ್ ಬರೆಸ್ಲಿಕ್ಕೆ ಆಗೋದಿಲ್ಲ. ಆಗಿದ್ದಾಗಿ ಹೋಯ್ತು. ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡು. ಇಲ್ಲೇ ಕೂತ್ಕೊಳ್ತೇನೆ 10 ದಿನ ಇಲ್ಲೇ ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ನಿನ್ನ ಜೀವನದ 10 ದಿನ ಕಳೆದು ಹೋಯ್ತು. ನಿನ್ನ ಜೀವನ ಇರೋದು ಯಾವುದಕ್ಕೋಸ್ಕರ? ಸಾಧನೆಗೋಸ್ಕರ. ಈ ಸಾಧನೆ ಮಾಡಲಿಕ್ಕೆ ನಿನ್ನ ಜೀವ, ಈ ಶರೀರ ಇರ್ತಕ್ಕಂಥದ್ದು. ಇದನ್ನು ಬಿಟ್ಟು 10 ದಿನ ಇನ್ನು ಎಷ್ಟು ದಿನ ದುಃಖ ಪಡ್ತಾ ಕೊಡ್ತೀಯ? ಸಾಕು, ದಿನಗಳನ್ನು ಕಳ್ಕೊಳ್ಬೇಡ. ಇನ್ನ ಮುಂದೆ ಮಾಡಬೇಕಾದದ್ದನ್ನು ಮಾಡು. ಯಜಸ್ವ ದಾನೇನ ಚ ಯುಧಿಷ್ಠಿರ, ದಾನವನ್ನು ಮಾಡು, ಯಜ್ಞಯಾಗಾದಿಗಳನ್ನು ಮಾಡು. ಅದನ್ನೇ ಹೇಳ್ತಾ ಇದ್ದಾರೆ. ಅಸುರಾಶ್ಚೈವ ಪುಣ್ಯಹೇತೋರ್ ಮುಖಕ್ರಿಯಾತ್ ಸಹಸೈವ ಅನುವರ್ತಂತೆ ತಸ್ಮಾತ್ ಯಜ್ಞ ಪರಾಯಣಂ. ದೇವತೆಗಳು ದೈತ್ಯರು ಕೂಡ ಪುಣ್ಯವನ್ನು, ಅಧಿಕವಾದ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರವಾಗಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾರಂತೆ. ಯಜ್ಞಗಳಿಂದಾಗಿ ದೇವರನ್ನು ಮೆಚ್ಚಿಸಿ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ದೇವತೆಗಳೆಲ್ಲ ಪ್ರಯತ್ನ ಪಡ್ತಾರಂತೆ. ಹಾಗಿದ ಮೇಲೆ ನೀನು ಯಾಕೆ ವೇಸ್ಟ್ ಮಾಡ್ತೀಯ ಸಮಯವನ್ನು? ಯಜಸ್ವ ವಾಜಿಮೇಧೇನ ವಿಧಿವತ್ ದಕ್ಷಿಣಾವತ ಬಹು ಕಾಮಾನ್ನವಿತ್ತೇನ ರಾಮೋ ದಾಶರಥಿರ್ಯತ. ಏನು ಮಾಡಬೇಕು? ಯಾವ ಯಜ್ಞವನ್ನು ಮಾಡಬೇಕು ಅಂತ ಅದನ್ನೂ ಹೇಳ್ತಾರೆ. ಯಜಸ್ವ, ಯಾವ ಯಾಗ ಮಾಡಬೇಕು? ವಾಜಿಮೇಧೇನ ವಿಧಿವತ್ ದಕ್ಷಿಣಾವತ ಬಹು ಕಾಮಾನ್ನವಿತ್ತೇನ ರಾಮೋ ದಾಶರಥಿರ್ಯತ. ಹಿಂದೆ ರಾಮಚಂದ್ರ ಮಾಡಿರ್ತಕ್ಕಂತಹ ಅಶ್ವಮೇಧ, ರಾಜಸೂಯಾದಿ ಯಾಗಗಳನ್ನೆಲ್ಲ ಮಾಡು. ಯಥಾಹಿ ಭರತೋ ರಾಜ ದೌಶ್ಯಂತಿ ಪೃಥ್ವೀಪತಿ ಶಾಕುಂತಲೋ ಮಹಾವೀರ್ಯ ತವ ಪೂರ್ವ ಪಿತಾಮಹ. ನಿನ್ನ ಪಿತಾಮಹ ಮಾಡಿರ್ತಕ್ಕಂತಹ ರಾಜಸೂಯ ಯಾಗ, ಅಶ್ವಮೇಧಾದಿ ಯಾಗಗಳನ್ನೆಲ್ಲ ಮಾಡಪ್ಪ, ಸಾಕಿನ್ನ. ಅದಕ್ಕೆ ಪುನಃ ಧರ್ಮರಾಜ ಹೇಳುವಂತಹ ಮಾತು, ದಾನಮಲ್ಪಂ ನ ಶಕ್ಷ್ಯಾಮಿ ದಾತುಂ ವಿತ್ತಂ ಚ ನಾಸ್ತಿಮೆ. ಸರಿ, ಹೌದು ವ್ಯಾಸರೇ ಹೇಳ್ತಾ ಇದ್ದೀರಿ, ದಾನವನ್ನು ಮಾಡು, ಯಜ್ಞವನ್ನು ಮಾಡು, ತಪಸ್ಸನ್ನು ಮಾಡು, ಎಲ್ಲ ಜನರಿಗೆ ಸಂತೋಷವನ್ನು ಪಡಿಸುವಂತ ಹೇಳ್ತಾ ಇದ್ದೀರಿ. ಆದರೆ ಇಷ್ಟು ದಿನ ಯುದ್ಧ ನಡೆದಿದೆ. ಯುದ್ಧದಲ್ಲಿ ನಮ್ಮ ಎಲ್ಲ ಸಂಪತ್ತು ಕೂಡ ಆದಷ್ಟು ನಾಶ ಆಗಿದೆ. ಈಗ ಅಷ್ಟು ನಾನು ಯಾಗವನ್ನು ಮಾಡಬೇಕು ಅಂತ ಹೇಳಿದ್ರೆ ವಿಧಿವತ್ತಾಗಿ ಯಾಗವನ್ನು ಮಾಡಬೇಕು. ವಿಧಿವತ್ತಾದ ಯಾಗವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬ ಐಶ್ವರ್ಯ ಬೇಕು. ಭೂದಾನಾದಿಗಳನ್ನೆಲ್ಲ ಮಾಡಬೇಕು. ಅನೇಕ ಜನ ಬ್ರಾಹ್ಮಣರಿಗೆ ಸುವರ್ಣಾದಿ ದಾನಗಳನ್ನೆಲ್ಲ ಮಾಡಬೇಕು. ಇದಕ್ಕೆ ಬೇಕಾದಷ್ಟು ನನಗೆ ಸಂಪತ್ತಿಲ್ಲಪ್ಪಲಪ. ದಾನಮಲ್ಪಂ ನ ಶಕ್ಷ್ಯಾಮಿ ದಾತುಂ ವಿತ್ತಂ ಚ ನಾಸ್ತಿಮೇ. ನನ್ನ ಹತ್ರ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾನೆ. ಅದರಿಂದಾಗಿ ಏನು ಮಾಡಬೇಕು ನಾನು ಅಂತ ಹೇಳಿದಾಗ ಪುನಃ ವ್ಯಾಸರ ಹೇಳ್ತಾರಂತೆ, ಕೋಶಶ್ಚಾಪಿ ವಿಶೀರ್ಣೋಯಂ ಪರಿಪೂರ್ಣೋ ಭವಿಷ್ಯತಿ ವಿದ್ಯತೆ ದ್ರವಿಣಂ ಪಾರ್ಥ ಗಿರೌ ಹಿಮವತಿ ಸ್ಥಿತಂ ಉತ್ಸೃಷ್ಟಂ ಬ್ರಾಹ್ಮಣೈರ್ಯಜ್ಞೆ ಮರುತ್ತಸ್ಯ ಮಹೀಪತೆ ತದಾನಯಸ್ವ ಕೌಂತೆಯ ಪರ್ಯಾಪ್ತ್ಯಂತೆ ಭವಿಷ್ಯತಿ. ಚಿಂತೆ ಪಡಬೇಡ. ಯಾಕೆ ಅಂತ ಹೇಳಿದ್ರೆ ನಾವು ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡ್ತೇವೆ, ಯಜ್ಞವನ್ನು ಮಾಡ್ತೇವೆ, ಪೂಜೆಯನ್ನು ಮಾಡ್ತೇವೆ, ದಾನವನ್ನು ಮಾಡ್ತೇವೆ, ತಪಸ್ಸನ್ನು ಮಾಡ್ತೇವೆ ಅಂತೇಳಿ ಹೇಳಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಐಶ್ವರ್ಯವನ್ನು, ಶಕ್ತಿಯನ್ನು, ಸಂಪತ್ತನ್ನು ದೇವರು ಕರುಣಿಸ್ತಾನೆ. ಯಾವುದೋ ಒಂದು ರೂಪದಲ್ಲಿ ನಿನಗೆ ದೇವರು ತಂದು ಕೊಡ್ತಾನೆ. ಅದು ಎಲ್ಲಿದೆ ಅಂತ ಕೂಡ ನಾನು ಹೇಳ್ತೀನಿ ಕೇಳು ಅಂತ ಹೇಳ್ತಾರಂತೆ. ಪರಿಪೂರ್ಣ ಭವಿಷ್ಯತೆ, ನಿನ್ನ ಖಜಾನೆ ತುಂಬಿ ಹೋಗ್ತದೆ, ತುಂಬೇ ಹೋಗ್ತದೆ ನಿನ್ನ ಖಜಾನೆ. ವಿದ್ಯತೆ ದ್ರವಿಣಂ ಪಾರ್ಥ ಗಿರೌ ಹಿಮವತಿ ಸ್ಥಿತಂ. ಹಿಮಾಲಯದಲ್ಲಿ ಉಂಟಪ್ಪ,
ಅದನ್ನೇ ಹೇಳ್ತಾನೆ, ಹಿಮಾಲಯದಲ್ಲಿ ಎಲ್ಲ ಇದೆ. ಯಾರು ಅಂತ ಹೇಳಿದ್ರೆ ಉತ್ಸೃಷ್ಟಂ ಬ್ರಾಹ್ಮಣೈರ್ಯಜ್ಞೆ ಮರುತ್ತಸ್ಯ ಮಹೀಪತೆ ಹೇ. ಹಿಂದೆ ಮರುತ್ರಾಜ ಅಂತಿದ್ದ, ಅವನು ಅಷ್ಟೇ ಹೀಗೆ ಅಶ್ವಮೇಧಾದಿ ಯಾಗಗಳನ್ನು ಮಾಡಬೇಕಾದ್ರೆ ತುಂಬ ವೈಭವದಿಂದಾಗಿ ಬಂಗಾರದ ಒಂದು ಗೋಡೆಗಳನ್ನೆಲ್ಲ ಕಟ್ಟಿಸಿ ಅಂತಹ ಒಂದು ಅಶ್ವಮೇಧ ಯಾಗವನ್ನು ಮಾಡಿ, ಎಷ್ಟು ಬಂಗಾರದಿಂದಾಗ ಅವನು ಯಾಗವನ್ನು ಮಾಡ್ದ ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಕೊಟ್ಟಷ್ಟು ಅವ್ರು ಇಸ್ಕೊಂಡು ಹೋಗ್ತಾರಂತೆ, ಎಷ್ಟು ಬೇಡ ಸಾಕು ಅಂತ ಹೇಳೋದಿಲ್ವಂತೆ. ಆದರೆ ಅಷ್ಟು ಜನ ಬ್ರಾಹ್ಮಣರು ತಗೊಂಡು ಹೋಗ್ಲಿಕ್ಕೆ ಆಗದೇ ಇರೋಷ್ಟು ಬಂಗಾರವನ್ನು ಅವನು ಕೊಟ್ಟಿದ್ದಂತೆ ಮರುತು. ಅಷ್ಟು ಬಂಗಾರ ಅಲ್ಲಿದೆ, ನೀನು ಯೋಚನೆ ಮಾಡಬೇಡ, ಕಳಿಸು ಭೀಮನನ್ನು ಅರ್ಜುನನ್ನು ಕಳಿಸಿ ಅದನ್ನೆಲ್ಲ ತಗೊಂಡು ಬಾ, ತುಂಬೇ ಹೋಗ್ತದೆ ನಿಂದು ಖಜಾನೆ, ಯಾಕೆ ಚಿಂತೆ ಮಾಡ್ತಿ ಅಂತ ವ್ಯಾಸರು ಹೇಳ್ತಾರೆ. ಪರಿಪೂರ್ಣ ಭವಿಷ್ಯದಿ, ಪರಿಪೂರ್ಣ ಆಗಿ ಹೋಗ್ತದೆ ನಿನ್ನ ಖಜಾನೆ, ಚಿಂತೆ ಮಾಡಬೇಡ. ಅದಕ್ಕೆ ಪುನಃ ಹೇಳ್ತಾನೆ, ಕಥಂ ಯಜ್ಞೇ ಮರುತ್ತಸ್ಯ ದ್ರವಿಣಂ ತತ್ಸಮಾಹಿತಂ ಕಸ್ಮಿಂಶ್ಚ ಕಾಲೇ ಸನೃಪೋ ಬಭೂವ ವದತಾಂಬರ ಅಂಥೇಳಿ ಅವನ ಬಗ್ಗೆ ಎಲ್ಲ ತಿಳಿಸಪ್ಪ ಅಂಥೇಳಿ ಆ ವ್ಯಾಸರನ್ನು ಕುರಿತು ಹೇಳದ್ನಂತೆ. ಕರಂಧಮನ ಮೊಮ್ಮಗ ಯಾರು? ಈ ಮರುತ್ತ ಅಂಥೇಳಿ. ಅವನು ಕೂಡ ಹಿಂದೆ ಇದೇ ರೀತಿಯಾಗಿ ಆ ಒಂದು ಅಶ್ವಮೇಧಾದಿ ಯಾಗಗಳನ್ನೆಲ್ಲ ಮಾಡಿ ಆ ದೇವರನ್ನು ಪ್ರೀತಿಪಡಿಸಿದ್ದ ಅಂಥೇಳಿ ಆ ಒಂದು ಅಧ್ಯಾಯದಲ್ಲಿ ಹೇಳ್ತಾರೆ. ಇನ್ನು ಮುಂದೆ ಹೋಗ್ತಾ ಪುನಃ ಕೃಷ್ಣ ಮತ್ತೆ ಅವನನ್ನು ಶಾಂತಗೊಳಿಸಬೇಕು ಅಂಥೇಳಿ ಇಂದ್ರ ಮತ್ತು ವೃತ್ರಾಸುರನ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಎಷ್ಟು ವ್ಯಾಸರು ಹೇಳಿದರೂ ಕೂಡ ಅವನಿಗೆ ಇನ್ನೂ ಸಮಾಧಾನ ಇಲ್ಲ. ಯಾಕೆ? ಹೋದವರು ಯಾರೋ ಅಲ್ಲರಿ, ಭೀಷ್ಮರು ಹೋದವರು, ಕರ್ಣ, ಶಲ್ಯ, ಎಷ್ಟೆಷ್ಟು ಮಹಾಜನರೆಲ್ಲ ಹೋಗಿದ್ದಾರೆ. ನನ್ನ ತಾತ ಮುತ್ತಾತ ಚಿಕ್ಕಪ್ಪ ಮಾವಂದರುಗಳೆಲ್ಲ ಹೋಗಿದ್ದಾರೆ ಅಲ್ವಾ. ದುಃಖ ತಾಳ್ತಾ ಇಲ್ಲ ಅವನಿಗೆ. ಅದಕ್ಕೆ ಪುನಃ ಕೃಷ್ಣ ಹೇಳ್ತಾನಂತೆ, ಏನು ಸರ್ವಂ ಜಿಕ್ವಂ ಮೃತ್ಯುಪದಂ ಅಮೃತಂ ಬ್ರಹ್ಮಣಪದಂ ಏತಾವಾನ್ ಜ್ಞಾನ ವಿಷಯ ಕಿಂ ಪ್ರಾಪಃ ಕರಿಷ್ಯತಿ. ನೋಡು, ಇಡೀ ಬ್ರಹ್ಮಾಂಡದಲ್ಲಿ ಮರಣವೇ ಇಲ್ಲದೆ ಇರ್ತಕ್ಕಂಥ ಸ್ಥಾನ ಯಾವುದು ಅಂತ ಹೇಳಿದ್ರೆ ಮೂರೇ: ವೈಕುಂಠ, ಶ್ವೇತದ್ವೀಪ, ಅನಂತಾಸನ. ಈ ಮೂರಲ್ಲಿ ಮಾತ್ರ ಮರಣ ಇಲ್ಲ. ಇನ್ನು ಎಲ್ಲೇ ಹೋಗು ನೀವು ಮರಣ ಇದ್ದೇ ಇದೆ ನಿನಗೆ. ಒಂದಲ್ಲ ಒಂದಿನ ಸಾಯಲೇಬೇಕವ. ನಿನಗೆ ಅಂಥದ್ದು ಮರಣ ಬೇಡ ಅಂತ ಹೇಳಿದ್ರೆ ಮೋಕ್ಷಕ್ಕೆ ಹೋಗು, ಮೋಕ್ಷದ ಸಾಧನೆಯನ್ನು ಮಾಡು, ಅದಕ್ಕೆ ಬೇಕಾಗಿರ್ತಕ್ಕಂಥ ಯಜ್ಞ ಯಾಗಾದಿಗಳನ್ನು ಮಾಡು, ದಾನಾದಿಗಳನ್ನು ಮಾಡು, ತಪಸ್ಸನ್ನು ಮಾಡು. ಮತ್ತೆ ವಾಪಸ್ ಕೃಷ್ಣ ಅಲ್ಲಿಗೆ ಬಂದ. ಏನು? ಆ ಒಂದು ವೃತ್ರಾಸುರನ ಕಥೆಯನ್ನು ಹೇಳ್ತಾನೆ. ಇಂದ್ರನಿಗೆ ಎಂಥ ಒಂದು ತೊಂದರೆ ಆಗಿತ್ತು. ಅಂತಹ ಸಮಯದಲ್ಲಿ ಇಂದ್ರ ಏನು ಮಾಡಿದ, ವೃತ್ರಾಸುರನನ್ನು ಹೇಗೆ ಸಂಹಾರ ಮಾಡಿದ, ಆ ವೃತ್ರಾಸುರನ ಹೇಗೆ ಪಡ್ಕೊಂಡ್ರು ಅನ್ನೋದೆಲ್ಲ ಇಂದ್ರನನ್ನು ಕೊಲ್ಲಬೇಕು ಅನ್ನೋ ಉದ್ದೇಶದಿಂದಾಗಿ ತಪಸ್ಸನ್ನು ಮಾಡಿ ಪಡ್ಕೊಂಡಿದ್ದ. ಆದರೆ ಇಂದ್ರನಿಂದ ಸಾಯ್ತಕ್ಕಂತಹ ಮಗ ಹುಟ್ಟುತ್ತಾನೆ. ಅದೆಲ್ಲ ಹೇಳ್ತಾ ಹೋಗ್ತಾರೆ. ದೃಷ್ಟ್ವಾಚ ಪೃಥಿವೀಂ ವ್ಯಾಪ್ತಾಂ ಗಂಧಸ್ಯ ವಿಷಯೇ ಹತೆ ಧರಾ ಹರಣ ನಿರ್ಗಂಧೋ ವಿಷಯ ಸಮಪದ್ಯತ. ಆ ವೃತ್ರಾಸುರನನ್ನು ಕೊಲ್ಲಬೇಕಾದ್ರೆ ಇಂದ್ರ ಮತ್ತು ವೃತ್ರಾಸುರನ ಯುದ್ಧ ಹೇಗಿತ್ತು ಅಂತ ವರ್ಣನೆ ಮಾಡ್ತಾ ಹೋಗ್ತಾರೆ. ಹೇಗೆ ಅಂತ ಹೇಳಿದ್ರೆ, ಆ ವೃತ್ರಾಸುರನಿಗೆ ಹೇಗೆ ಅಂತ ಹೇಳಿದ್ರೆ ಎಲ್ಲಿ ಹೋಗ್ತಾನೋ ಅದನ್ನು ಅಪಹಾರ ಮಾಡಿಕೊಳ್ಳುವಂಥ ಶಕ್ತಿ ಅವನಿಗೆ ಇರ್ತದಂತೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಎಲ್ಲ ಕಡೆ ಹೋಗಿ 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 ವಾಪಸ್ ಇಂದ್ರನಲ್ಲೇ ಹೊಕ್ಕೊಂಡ್ಬಿಡ್ತಾನಂತವ. ಅದನ್ನೇ ಹೇಳ್ತಾರೆ. ಏನು? ದೃಷ್ಟ್ವಾಚ ಪೃಥಿವೀಂ ವ್ಯಾಪ್ತಾಂ ಗಂಧಸ್ಯ ವಿಷಯೇ ಹತೆ ಧರಾ ಹರಣ ನಿರ್ಗಂಧೋ ವಿಷಯ ಸಮಪದ್ಯತ. ವೃತ್ರಾಸುರ ಈ ಭೂಮಿಯಲ್ಲಿ ಇಡೀ ಭೂಮಿಯನ್ನು ವ್ಯಾಪಿಸಿ, ಭೂಮಿಯ ಅಂಶ ಯಾವುದು ಅಂತ ಹೇಳಿದ್ರೆ ಗಂಧವತಿ ಪೃಥಿವಿ ಅಂಥೇಳಿ. ಇದನ್ನು ಪೃಥಿವಿ ಅಂತ ಹೇಗೆ ಗುರುತಿಸ್ತೀವಿ ಅಂತ ಹೇಳಿದ್ರೆ ಗಂಧವುಳ್ಳದ್ದು ಪೃಥಿವಿ ಅಂತ. ಹಾಗೆ ಪೃಥಿವಿಯ ಅಂಶವಾಗಿರ್ತಕ್ಕಂಥ ಗಂಧದಲ್ಲಿ ಇಡೀ ಗಂಧವನ್ನು ಅಪಹಾರ ಮಾಡಿಬಿಡ್ತಾನಂತ ವೃತ್ರಾಸುರ. ಆಗ ಎಲ್ಲ ದೇವತೆಗಳು ಹೇಳ್ತಾರೆ, ಸ್ವಾಮಿ ಭೂಮಿಯಲ್ಲಿ ಗಂಧವೇ ಇಲ್ಲದಂತಾಗಿದೆ, ಭೂಮಿ ಎಲ್ಲ ನಿರ್ಗಂಧದಿಂದ ಇದೆ. ಇದಕ್ಕೆ ಇಂದ್ರನಿಗೆ ಹೇಳ್ತಾರಂತೆ. ಇಂದ್ರ ಸರಿ ಆಯಿತು, ಅವನನ್ನು ಸಂಹಾರ ಮಾಡ್ತೇನೆ ಅಂತೇಳಿ ವಜ್ರಾಯುಧವನ್ನು ತೊಗೊಂಡು ಬರ್ತಾನಂತೆ. ವಜ್ರಾಯುಧವನ್ನು ತೊಗೊಂಡು ಬಂದಾಗ ಸವಧ್ಯಮಾನೋ ವಜ್ರೇಣ ಸಲಿಲೆ ಭೂರಿ ತೇಜಸ ವಿವೇಶ ಸಹಸಾಂಬಾಸಿ ಜಗ್ರಾಹ ವಿಷಯಂ ತತಃ. ಆ ಇಂದ್ರನ ವಜ್ರಾಯುಧವನ್ನು ಆ ಒಂದು ಪೃಥಿವಿಯ ಗಂಧವನ್ನು ಅಪಹಾರ ಮಾಡಿರ್ತಾನಲ್ಲ, ಅಲ್ಲಿರ್ತಾನೆ ವೃತ್ರಾಸುರ, ಇಲ್ಲಿ ವ್ಯಾಪ್ತನಾಗಿರ್ತಾನಂತ. ಹೊಡಿತಾನಂತೆ. ಹೊಡಿದಾಗ ಅವನಿಗೆ ಹೆದರಿಕೆ ಆಗಿ ಅಲ್ಲಿಂದ ವೃತ್ರಾಸುರ ಮತ್ತೆ ಹೇಳ್ತಾನೆ, ಸವಧ್ಯಮಾನೋ ವಜ್ರೇಣ ಸಲಿಲೆ ಭೂರಿ ತೇಜಸ ವಿವೇಶ ಸಹಸಾ ಜ್ಯೋತಿರ್ ಜಗ್ರಾಹ ವಿಷಯಂ ತತಃ. ಅಲ್ಲಿಂದ ಎದ್ದ ವೃತ್ತ ಸರಿ ಅಲ್ಲಿ ಬಿಟ್ಟ. ಅಲ್ಲಿಂದ ಪೆಟ್ಟಾಯಿತು, ತುಂಬ ನೋವಾಯಿತು. ಆ ಭೂಮಿಯಲ್ಲಿ ಅಪಹಾರ ಮಾಡಿರ್ತಕ್ಕಂಥ ಗಂಧವನ್ನು ಬಿಟ್ಟು ಪುನಃ ಭೂಮಿಯನ್ನು ಗಂಧಯುಕ್ತವನ್ನಾಗಿ ಮಾಡಿದ. ಎಲ್ಲಿಗೋದ? ನೀರಿಗೆ ಹೋದನಂತೆ. ನೀರಿಗೆ ಹೋಗಿ ನೀರಿನ ಅಂಶವಾಗಿರ್ತಕ್ಕಂಥ ರಸವನ್ನೆಲ್ಲ ಅಪಹಾರ ಮಾಡಿ ಇಟ್ಕೊಂಡ್ಬಿಟ್ಟ. ನೀರಿನಲ್ಲಿ ರಸವೇ ಇಲ್ದಂತಾಗೋಯ್ತು. ರಸವನ್ನೆಲ್ಲ ಅಪಹಾರ ಮಾಡಿ ಇಟ್ಕೊಂಡ ಆ ವೃತ್ರಾಸುರ. ಹೀಗಾದ ಮೇಲೆ ಪುನಃ ಇಂದ್ರನಿಗೆ ಸಿಟ್ಟು ಬಂತು. ವ್ಯಾಪ್ತೇ ಜ್ಯೋತಿಷಿ ವೃತ್ರೇಣ
ರೂಪಸ್ಯ ವಿಷಯೇ ಕೃತೆ ಶತಕ್ರತುರಭಿಕ್ರುದ್ಧ ತತವಜ್ರಮವಾಸ್ರಜತ್. ಕೋಪ ಬಂತು, ಇಲ್ಲಿ ಹೊಡೆದ್ರೆ ಮತ್ತೆ ಅಲ್ಲಿ ಹೋಗ್ತಾ ಇದ್ದಾನಲ್ಲ ಇವ, ಇನ್ನೇನು ಮಾರಾಯ ಅಂಥೇಳಿ ವಾಪಸ್ ಹೊಡೆದ. ಅಲ್ಲಿ ನೀರಲ್ಲಿರ್ತಕ್ಕಂಥ ಅವನಿಗೆ ಪುನಃ ಪೆಟ್ಟು ಕೊಟ್ಟ. ಸವಧ್ಯಮಾನೋ ವಜ್ರೇಣ ಸುಭೃಶಂ ಭೂರಿತೇಜಸ ವಿವೇಶ ಸಹಸಾ ವಾಯುಂ ಜಗ್ರಾಹ ವಿಷಯಂ ತತಃ. ಅಲ್ಲಿ ಇದ್ನಲ್ಲ, ನೀರಿನಲ್ಲಿದ್ನಲ್ಲ, ರಸವನ್ನು ಅಪಹಾರ ಮಾಡಿದ್ನಲ್ಲ, ಸೀದ ಮತ್ತೆ ನೀರಿಗೆ ಬಿಟ್ಟ ವಜ್ರಾಯುಧವನ್ನು. ಮತ್ತೆ ಅವರ ವೃತ್ರಾಸುರನಿಗೆ ಪೆಟ್ಟಾಯ್ತು. ಅಪ್ಪಾ ಎದ್ದ. ಎಲ್ಲಿ ಹೋಗಲಿ? ವಾಯು, ಗಾಳಿ ಹೋದ. ಗಾಳಿಗೆ ಹೋಗ್ತಾನೆ. ಗಾಳಿಗೆ ಹೋದಾಗ ಗಾಳಿಯ ಒಂದು ತೇಜಸ್ ಯಾವುದು? ಸ್ಪರ್ಶ ಅಂತೇಳಿ. ಅದನ್ನು ಅಪಹಾರ ಮಾಡಿಬಿಡ್ತಾನಂತೆ. ಗಾಳಿಯ ಒಂದು ಅಂಶ ಯಾವುದು? ಸ್ಪರ್ಶ. ಅದನ್ನೆಲ್ಲ ಅಪಹಾರ ಮಾಡಿಬಿಡ್ತಾನೆ ಈ ವೃತ್ರಾಸುರ. ಪುನಃ ವ್ಯಾಪ್ತೆ ವಾಯೌಚ ವೃತ್ರೇಣ ಸ್ಪರ್ಶಸ್ಯ ವಿಷಯೇ ಕೃತೆ ಶತಕೃತಭಿಃ ಕ್ರುದ್ಧ ತತ್ರ ವಜ್ರಮವಾಸ್ರಜತ್. ಪುನಃ ವಜ್ರಾಯುಧವನ್ನು ಬಿಟ್ಟ ಆ ವೃತ್ರಾಸುರನ ಮೇಲೆ. ಸವಧ್ಯಮಾನೋ ವಜ್ರೇಣ ತಸ್ಮಿನ್ ಅಮಿತ ತೇಜಸ ಆಕಾಶಮಭಿದುದ್ರಾವ ತಂ ಶಕ್ರಂ ವಿಷಯಂ ತತಃ. ಪುನಃ ಅವನು ಬಿಟ್ಟ ಮೇಲೆ ಅಲ್ಲಿಂದ ಮತ್ತೆ ಎದ್ದ. ಇನ್ನೆಲ್ಲಿಗೆ ಹೋಗ್ಬೇಕವ? ಇನ್ಯಾವುದು ಉಳಿದಿದ್ದು? ಪಂಚಭೂತಗಳನ್ನು ನಾಲ್ಕಾಯ್ತೀಗ. ಆಕಾಶಕ್ಕೆ ಹೋಗ್ತಾನಂತೆ. ಆಕಾಶಂದು ಯಾವುದು ಅಂತೇಳಿ ಶಬ್ದ. ಶಬ್ದವನ್ನು ಅಪಹಾರ ಮಾಡಿಬಿಡ್ತಾನೆ. ಶಬ್ದದಲ್ಲಿರ್ತಕ್ಕಂಥ ಆಕಾಶದ ಗುಣವಾಗಿರ್ತಕ್ಕಂಥ ಅಂಶವಾಗಿರ್ತಕ್ಕಂತಹ ಶಬ್ದ ಗುಣಕಂ ಆಕಾಶ ಅಂತೇಳಿ ಅದರ ಗುಣ, ಆಕಾಶದ ಗುಣ, ಅದನ್ನು ಅಪಹಾರ ಮಾಡಿಬಿಡ್ತಾನೆ ಈ ವೃತ್ರಾಸುರ. ಪುನಃ ಸಿಟ್ಟು ಬಂತು. ಪುನಃ ಹೊಡೆದ ಅವನು. ನೋಡಿ, ವಿವೇಶ ಸಹಸಾ ಚಕ್ರಂ ಜಗ್ರಾಹ ವಿಷಯಂ ತತಃ ಅಂತೇಳಿ ಪುನಃ ವೃತ್ರಾಸುರನ ವಜ್ರಾಯುಧವನ್ನು ಪ್ರಯೋಗ ಮಾಡ್ದ. ವೃತ್ರಾಸುರನಿಗೂ ಒಂದ್ಸಲ ಅಯ್ಯೋ ಇದು ಏನಾಗ್ತಾ ಉಂಟು, ನಾನು ಎಲ್ಲಿ ಹೋದ್ರೆ ಹಿಂದೆ ಬಿಡ್ತಾ ಇಲ್ಲ ಇವನು. ಅಲ್ಲಿದ್ದರೆ ಅಲ್ಲಿ ಪ್ರಯೋಗ ಮಾಡಿದ. ಹೀಗೆ ಪೃಥ್ವಿಯಲ್ಲಿದ್ದೆ ಅಲ್ಲೂ ಹೊಡೆದ, ನೀರಿಗೆ ಬಂದೆ ಅಲ್ಲೂ ಹೊಡೆದ, ತೇಜಸ್ಸಿಗೆ ಬಂದೆ ಅಲ್ಲೂ ಹೊಡೆದ, ವಾಯುಗೆ ಬಂದೆ ಅಲ್ಲೂ ಹೊಡೆದ, ಇನ್ನೆಲ್ಲಿ ಆಕಾಶಕ್ಕೆ ಬಂದೆ ಅಲ್ಲೂ ಹೊಡೆದ. ಇನ್ನೆಲ್ಲೂ ಬೇಡ, ಸೀದಾ ಅವನಲ್ಲೇ ಹೋಗಿಬಿಡೋಣ. ಮತ್ತು ಅವನಲ್ಲೇ ಹೋಗ್ತಾನಂತೆ. ತಸ್ಯ ವೃತ್ರಗೃಹೀತಸ್ಯ ಮೋಹ ಸಭವನ್ ಮಹಾನ್ ರಥಂತರೇಣ ತಂ ಸಾಮ್ನ ವಸಿಷ್ಠ ಪ್ರತ್ಯಬೋಧಯತ್. ಸೀದಾ ಅವನಲ್ಲೇ ಹೋಗ್ಬಿಟ್ಟ ಅವನು. ಅಂಥ ಶಕ್ತಿ ಆ ವೃತ್ರಾಸುರನಿಗಿತ್ತಂತೆ. ಆ ಇಂದ್ರನಲ್ಲೇ ಪ್ರವೇಶ ಮಾಡಿ ಆಗ ಇಂದ್ರ ಮೂರ್ಛೆಯಾಗಿ ಬಿದ್ದಂತೆ. ಆಗ ವಸಿಷ್ಠರು ಅವನಿಗೆ ಮಂತ್ರವನ್ನು ಹೇಳಿ ಪುನಃ ಎಚ್ಚರಗೊಂಡಾಗ ಆ ವೃತ್ರಾಸುರನ ಸಂಹಾರ ಮಾಡಿದಾಗ ತಾನು ಒಂದು ಆ ವೃತ್ರಾಸುರನಿಗೆ ತನಗೂ ಕಾಣದೇ ಇರತಕ್ಕಂತಹ ಒಂದು ವಜ್ರಾಯುಧದಿಂದಾಗಿ ಆ ವೃತ್ರಾಸುರನನ್ನು ಸಂಹಾರ ಮಾಡಿದ ಅಂತ ಹೇಳಿ ಆ ಇಂದ್ರನು ಕೂಡ ಆಮೇಲೆ ವೃತ್ರಾಸುರನ ಸಂಹಾರ ಮಾಡಿದ್ದಕ್ಕೆ ತಾನೆಷ್ಟು ಪ್ರಾಯಶ್ಚಿತ್ತಪಟ್ಟ. ಆದರೆ ತಾನು ಸಂಹಾರ ಮಾಡಿದ್ದು ಯಾವುದಕ್ಕೋಸ್ಕರ? ಇಡೀ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ. ಅಂದಾಗ ಅವನೇನು ದುಃಖ ಪಡುವಂಥ ಅವಶ್ಯಕತೆ ಇಲ್ಲ. ಹೇಗೋ ನೀನು ಕೂಡ ಅಷ್ಟೇ ದುಃಖ ಪಡಬೇಡ. ಅದಕ್ಕೆ ಇನ್ನಷ್ಟಲ್ದೇನೆ ಇನ್ನೂ ಉಪದೇಶಗಳನ್ನು ಕೊಡ್ತಾ ಹೋಗ್ತಾರೆ. ಈ ಅಶ್ವಮೇಧಿಕ ಪರ್ವದಲ್ಲಿ ಹಾಗೆ. ಅಂದರೆ ನಮಗೆ ಬೇಕಾಗಿರ್ತಕ್ಕಂತಹ ಒಂದು ಉಪದೇಶಗಳನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ಯುಧಿಷ್ಠಿರನ ಮೂಲಕ ಪರಮಾತ್ಮ ಆ ಭಗವಂತ ಕೃಷ್ಣ ನಮಗೆಲ್ಲ ಉಪದೇಶ ಕೊಡ್ತಾ ಹೋಗ್ತಾನೆ ಅಂತ. ಶ್ರೀ ಭಗವಾನು ವಾಚ ದ್ವಿವಿಧೋ ಜಾಯತೆ ವ್ಯಾಧಿ ಶಾರೀರೋ ಮಾನಸಸ್ತಥ ಪರಸ್ಪರಂ ತಯೋರ್ಜನ್ಮ ನಿರ್ದ್ವಂದ್ವಂ ನೋಪಲಭ್ಯತೆ. ವ್ಯಾಧಿ ಅನ್ನೋದು ಎರಡು ರೀತಿ ಮನುಷ್ಯನಿಗೆ ಬರುತ್ತಂತೆ. ಅದೆಲ್ಲರಿಗೂ ಗೊತ್ತಿದೆ. ಒಂದು ಶಾರೀರಿಕವಾಗಿರ್ತಕ್ಕಂತಹ ವ್ಯಾಧಿ, ಮಾನಸಿಕವಾಗಿರ್ತಕ್ಕಂತಹ ವ್ಯಾಧಿ. ಇವೆರಡಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಸಂಬಂಧ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಹೇಳ್ತಾ ಇದ್ದಾನೆ. ಏನು ಯಾವುದ್ಯಾವುದದು ಅಂತೇಳಿ ಹೇಳಿದ್ರೆ, ಶೀತೋಷ್ಣೇ ಚೈವ ವಾಯುಶ್ಚ ಗುಣಾರಾಜನ್ ಶರೀರಜಾಹ ತೇಷಾಂ ಗುಣಾನಾಂ ಸಾಮ್ಯಂ ಚೇತ್ ತದಾಹು ಸ್ವಸ್ಥ ಲಕ್ಷಣಂ ಉಷ್ಣೇನ ಬಾಧ್ಯತೆ ಶೀತಂ ಶೀತೇನೋಷ್ಟಂ ಚ ಬಾಧ್ಯತೆ. ಯಾವುದು ಸ್ವಸ್ಥ ಲಕ್ಷಣ? ನಮ್ಮ ದೇಹ ಕರೆಕ್ಟಾಗಿದೆ ಅಂತ ಹೇಳಲಿಕ್ಕೆ ಏನು ಲಕ್ಷಣ ಏನು ಅಂತೇಳಿ ಹೇಳಿದ್ರೆ, ಈ ಒಂದು ದೇಹದಲ್ಲಿ ಎರಡು, ಒಂದು ಶೀತ ಉಷ್ಣ ಎರಡಿರ್ತದೆ, ಶೈತ್ಯ ಔಷ್ಣ್ಯ ಎರಡಿರ್ತದಂತೆ. ಎರಡೂ ಕೂಡ ಬಾಧಿಸಬೇಕು ಅಂತ ಹೇಳಿದ್ರೆ ಎರಡೂ ಸಮ ಪ್ರಮಾಣದಲ್ಲಿರಬೇಕಂತೆ. ಹೇಗೆ? ನಮ್ಮ ದೇಹದಲ್ಲಿ ಅತಿಯಾದ ಔಷ್ಣ್ಯ ಜಾಸ್ತಿ ಅಂತ ಹೇಳಿದ್ರೆ ಹೀಟ್ ಆದಾಗ ಬಾಡಿ, ಅದಕ್ಕೆ ಶೈತ್ಯ ಬಂದಾಗ ಅದೆರಡೂ ಕೂಡ ಸಮಾನ ಆಗ್ತದೆ. ಅಂದರೆ ಶೈತ್ಯವಾದ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡಿದಾಗ ಸಮಕ್ಕೆ ಬರ್ತದೆ. ಶೈತ್ಯ ಜಾಸ್ತಿ ಆದಾಗ ಹೀಟಿನ ಪದಾರ್ಥಗಳನ್ನು ಸ್ವೀಕಾರ ಮಾಡಿದಾಗ ಅದು ಸಮ ಪ್ರಮಾಣದಲ್ಲಿ ಬರ್ತದೆ. ಇದು ಸ್ವಾಸ್ಥ್ಯ ಲಕ್ಷಣ. ಎರಡೂ ಸಮ ಪ್ರಮಾಣದಲ್ಲಿ ಇತ್ತು ಅಂತ ಹೇಳಿದ್ರೆ ಆಗ ಇವನು ಚೆನ್ನಾಗಿದ್ದಾನೆ, ಕರೆಕ್ಟಾಗಿದ್ದಾನೆ ಇವ ಅಂಥೇಳಿ ಅದು ಲಕ್ಷಣ. ಮತ್ತು ನಮ್ಮ ದೇಹದಲ್ಲಿ ಮೂರು ಗುಣಗಳಿದೆ, ಅದೆಲ್ಲ ಗೊತ್ತಿದೆ. ಸತ್ವ ರಜಸ್ಸು ತಮಸ್ಸು. ಸತ್ವಂ ರಜಸ್ ತಮಶ್ಚೇತಿ ತ್ರಯಸ್ವಾತ್ಮ ಗುಣಾಸ್ಮೃತಾ ತೇಷಾಂ ಗುಣಾನಾಂ ಸಾಮ್ಯಂ ಚೇತ್ ತದಾಹು ಸ್ವಸ್ಥ ಲಕ್ಷಣಂ. ಅವನಲ್ಲೂ ಕೂಡ ಅಷ್ಟೇ, ಸತ್ವಗುಣ ಅಧಿಕವಾದಾಗ ರಜೋಗುಣ ಬಂದು ಸರಿ ಮಾಡ್ತದಂತೆ, ರಜೋಗುಣ ಅಧಿಕವಾದಾಗ ತಮೋಗುಣ ಬರ್ತದಂತೆ, ತಮೋಗುಣ ಅಧಿಕವಾದಾಗ ಪುನಃ
ಸಾತ್ವಿಕ ಗುಣ ಬಂದು ಎಲ್ಲವನ್ನು ಸರಿ ಮಾಡಿ ಮೂರೂ ಕೂಡ ಎಲ್ಲಿ ಸಾತ್ವಿಕ ಗುಣ, ಎಲ್ಲಿ ರಾಜಸ ಗುಣ, ಎಲ್ಲಿ ತಾಮಸ ಗುಣಗಳಿದ್ದಾಗ ಈ ಮೂರು ಸಮ ಪ್ರಮಾಣದಲ್ಲಿದ್ದಾಗ ಅವನು ಸ್ವಾಸ್ಥ್ಯದಿಂದ ಇದ್ದಾನೆ, ಸರಿಯಾದ ಒಂದು ಜೀವನವನ್ನು ಮಾಡ್ತಾ ಇದ್ದಾನೆ ಅಂತ. ಆದರೆ ಸಾತ್ವಿಕವಾಗಿಯೇ ಇರಬೇಕು, ಅದು ಮಾತ್ರ ನಮಗೆ ಮೋಕ್ಷಕ್ಕೆ ಸಾಧನ. ಇವೆಲ್ಲವೂ ಕೂಡ ಸ್ವರ್ಗ ನರಕ ತಮೋ ಸಾಧನಗಳು ಅಂತ ಹೇಳಿ. ತೇಷಾಮನ್ಯ ತಮೋತ್ಸೇಕೆ ವಿಧಾನ ಉಪದಿಶ್ಯತೆ ಹರ್ಷೇಣ ಬದ್ಧತೆ ಶೋಕಃ ಹರ್ಷ ಶೋಕೇನ ಬದ್ಧತೆ. ಅತಿಯಾಗಿ ಸುಖವಾದಾಗ, ನಮಗೆ ಅತಿಯಾದ ಒಂದು ಸಂತೋಷ ಆದಾಗ ಅದು ಯಾವುದೋ ಒಂದು ದುಃಖದಿಂದಾಗಿ ಉಪಶಮನ ಆಗ್ತಾನೆ. ನಮಗೆ ಕೆಲವೊಮ್ಮೆ ಸಂತೋಷ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಸಂತೋಷ ಆಗ್ತಾ ಇರ್ತದಂತೆ. ಅಂತಹ ಸಂತೋಷವನ್ನು ದೇವರು ಯಾವುದೋ ಒಂದು ರೂಪದಲ್ಲಿ ದುಃಖವನ್ನು ಕೊಟ್ಟು ಶಮನಗೊಳಿಸಿ ಸಾಕು, ಇನ್ನು ಎಷ್ಟು ಸಂತೋಷ ಪಡ್ತೀಯ, ವಾಪಸ್ ನಿನ್ನ ಜೀವನ ಇದೆ, ನೀನು ಮತ್ತೆ ಪುನಃ ಸಾಧನೆಯನ್ನು ಮಾಡಬೇಕು. ಈಗೇನು ಉತ್ತುಂಗದಲ್ಲಿದ್ದೀಯಾ ಇದೇ ವಾಸ್ತವ ಅಲ್ಲ, ಕಾಲಚಕ್ರ ಇದು, ವಾಪಸ್ ಬರಬೇಕು, ನೀನು ದುಃಖ ಪಡಬೇಕು ಅನ್ನೋದನ್ನು ಸಾತ್ವಿಕರಿಗೆ ದೇವರು ಆಗಾಗ ನೆನಪು ಮಾಡ್ತಾ ಇರ್ತಾನಂತೆ. ಸಾತ್ವಿಕರಿಗೆ ದೇವರ ನೆನಪು ಮಾಡ್ತಾನಂತೆ. ಸಾತ್ವಿಕರು ಯಾವಾಗೂ ಅತಿಯಾದ ಸಂತೋಷವನ್ನು ಪಟ್ಟಾಗ ಇದಕ್ಕಿಷ್ಟು ಸಂತೋಷ ಪಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕ್ಷಣ ಇರ್ತದೆ ಅಷ್ಟೇ. ಇದು ವಾಪಸ್ಸು ನಿನ್ನ ಅದೇ ಸಂಸಾರ ತಾಪತ್ರಯಕ್ಕೆ ನೀನು ಹೋಗ್ಬೇಕು, ನೀನು ಅದು ತಲೆಯಲ್ಲಿಟ್ಕೋ ಅಂತ ದೇವರು ರಜೋಗುಣವನ್ನು ತಮೋಗುಣವನ್ನು ತೋರಿಸಿ ದುಃಖವನ್ನು ತೋರಿಸಿ ವಾಪಸ್ ನಮ್ಮನ್ನ ಸಮ ಪ್ರಮಾಣದಲ್ಲಿ ಇರಿಸ್ತಾನಂತೆ. ಯಾವುದು ಜಾಸ್ತಿ ಆಗಬಾರ್ದು, ಅತ್ಯಂತ ಸಂತೋಷವೂ ಜಾಸ್ತಿ ಆಗಬಾರ್ದು, ಅತ್ಯಂತ ದುಃಖವೂ ಜಾಸ್ತಿ ಆಗಬಾರ್ದು. ಎರಡೂ ಜಾಸ್ತಿ ಆದಾಗಲೂ ಕೂಡ ಪರಮಾತ್ಮ ಬಂದು ಸಾತ್ವಿಕರನ್ನು ಕಾಪಾಡ್ತಾನೆ. ಆದರೆ ತಾಮಸರಿಗೆ ಅದೆಲ್ಲ ಇಲ್ಲ, ಸಂತೋಷ ಪಡ್ತಾ ಇರ್ತಾರೆ, ಈ ಒಂದು 5 ವರ್ಷ ತುಂಬ ಸಂತೋಷ ಪಟ್ಬಿಡ್ತಾರೆ, ದುಃಖ ಪಡ್ತಾರೆ, ಮುಂದಿನ 25 ವರ್ಷ ತುಂಬ ದುಃಖ ಪಡ್ತಾರೆ. ಆದರೆ ಸಾತ್ವಿಕರಿಗೆ ಹಾಗಲ್ಲ, ಎಷ್ಟು ಬೇಕೋ ಅಷ್ಟು ಸುಖ, ಎಷ್ಟು ಬೇಕೋ ಅಷ್ಟು ದುಃಖ, ಇಷ್ಟನ್ನು ಕೊಟ್ಟು ದೇವರು ಕಾಪಾಡ್ತಾನೆ ಅಂತ ಕೃಷ್ಣ ಹೇಳುವಂತಹ ಮಾತು. ಇನ್ನು ದುಷ್ಟ್ವಾ ಸಭಾಗತಾಂ ಕೃಷ್ಣಾಂ ಏಕವಸ್ತ್ರಾಂ ರಜಸ್ವಲಾಂ ಮಿಷತಾಂ ಪಾಂಡವೇಯಾನಾಂ ನ ತತ್ ಸಂಸ್ಮರ್ತುಂ ಅರ್ಹಸಿ. ಧೃತರಾಷ್ಟ್ರ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ, ಅಲ್ಲ ಇಷ್ಟು ದುಃಖ ಪಡ್ತಾ ಇದ್ದೀಯಲ್ಲ, ಈ ದುಃಖ ಪಡಲಿಕ್ಕೆ ಏನು ಕಾರಣ, ಅವರೆಲ್ಲ ಹೋದ್ರು ಅಂತ ದುಃಖ ಪಡ್ತಾ ಇದ್ದಿ, ಆದರೆ ಯುದ್ಧ ಮಾಡಿದ್ಯಾಕೆ? ದೃಷ್ಟ್ವಾ ಸಭಾಗತಾಂ ಕೃಷ್ಣಾಂ ಏಕವಸ್ತ್ರಾಂ ರಜಸ್ವಲಾಂ ಮಿಷತಾಂ ಪಾಂಡವೇಯಾನಾಂ ನ ತತ್ ಸಂಸ್ಮರ್ತುಂ ಅರ್ಹಸಿ. ಒಂದನ್ನು ನೆನಪಿಸ್ಕೊಳ್ತಾ ಇಲ್ಲ ನೀನು, ಅದನ್ನು ನೆನಪಿಸ್ಕೊಳ್ಳದೇ ಇರೋಷ್ಟು ಅರ್ಹತೆಯನ್ನು ಕಳ್ಕೊಂಡ್ಬಿಟ್ಟೆ ನೀನು. ಯಾಕೆ? ಆ ಸಭೆಯಲ್ಲಿ ಆ ದ್ರೌಪದಿಗೆ, ರಜಸ್ವಲೆಯಾಗಿರ್ತಕ್ಕಂಥ ದ್ರೌಪದಿಗೆ ಸೀರೆಯನ್ನು ಎಳೆದು ಅವಮಾನ ಮಾಡಿದ್ರಲ್ಲ, ಅದು ನಿನಗೆ ನೆನಪು ಬರ್ತಾ ಇಲ್ವಲ್ಲ, ನನಗದು ತುಂಬ ದುಃಖ ಆಗ್ತಾ ಇದೆ ಅಂತ ಕೃಷ್ಣ ಹೇಳಿದ್ನಂತೆ. ಇವರು ಹೋದ್ರು ಅವ್ರು ಹೋದ್ರು ಅಂತ, ದುಷ್ಟರು ಹೋದ್ರು ಅಂತ ದುಃಖ ಪಡ್ತಾ ಇದ್ದೀಯೇ ವಿನಃ ದ್ರೌಪದಿಗೆ ಅಷ್ಟು ಜನರ ಮಧ್ಯೆ ಸಭೆಯಲ್ಲಿ ರಜಸ್ವಲೆ ಆಗಿರ್ತಕ್ಕಂಥ ದ್ರೌಪದಿಗೆ ಸೀರೆಯನ್ನು ಎಳೆದು ಅಪಮಾನ ಮಾಡಿದಾಗ ಆ ಅಪಮಾನದ ದೃಶ್ಯ ನಿನ್ನ ಕಣ್ಮುಂದೆ ಬರ್ತಾ ಇಲ್ವಾ? ಅದಕ್ಕೋಸ್ಕರ ಅಲ್ವಾ ಇಷ್ಟೆಲ್ಲ ಮಾಡಿದ್ದು ನಾವು. ಇದು ನಿನಗೆ ನತತ್ ಸಂಸ್ಮರ್ತುಂ ಅರ್ಹಸಿ, ನೆನಪಾಗ್ತಾ ಇಲ್ವಾ ನಿನಗೆ? ಕೃಷ್ಣ ಹೇಳಿರ್ತಕ್ಕಂಥ ಮಾತು, ಇದು ನೆನಪಾಗ್ತಾ ಇಲ್ವಾ ನಿನಗೆ ಅಂತ. ಅದಕ್ಕೆ ಮುಂದೆ ಹೇಳ್ತಾ, ಪುನರಜ್ಞಾತಚರ್ಯಾಯಾಂ ಕೀಚಕೇನ ಪದಾವಧಂ ಯಾಜ್ಞಸ್ಯೇನ್ಯಾಸ್ತಥಾ ಪಾರ್ಥ ನತಸ್ಯ ಸ್ಮರ್ತುಮಿಚ್ಛಸಿ. ಹಾಗೆ ಕೀಚಕನೂ ಕೂಡ ಅಷ್ಟೇ ಅಂತೆ, ಅಜ್ಞಾತವಾಸದಲ್ಲಿದ್ದಾಗ ದ್ರೌಪದಿಗೆ ಕಾಲಿನಿಂದ ಒದ್ದಿದ್ನಂತೆ, ಕಾಲಿನಿಂದ ದ್ರೌಪದಿಗೆ ಒದ್ದಿದ್ದಾನೆ. ಇದೆಲ್ಲ ನೆನಪಾಗ್ತಾ ಇಲ್ವಾ ನಿನಗೆ? ಯೋಚನೆ ಮಾಡು, ಯಾವುದಕ್ಕೋಸ್ಕರ ದುಃಖ ಪಡ್ತಾ ಇದೆಯಾ ಅನ್ನೋದಕ್ಕೂ ಕೂಡ ಒಂದು ಕಾರಣ ಇರಬೇಕು, ದುಃಖ ಪಡೋದಕ್ಕೂ ಒಂದು ಬಲವಾದ ಕಾರಣ ಇರಬೇಕು ಅಲ್ವಾ? ಅಂತಹ ಬಲವಾದ ಕಾರಣ ಇತ್ತು ಅಂತ ಹೇಳಿದ್ರೆ ದುಃಖ ಪಡು ನೀನು ಅಂಥೇಳಿ ಕೃಷ್ಣ ಹೇಳಿದ್ನಂತೆ. ಹಾಗೆ ಮುಂದೆ ಹೋಗ್ತಾ 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 ಇನ್ನು ಈ ಸೃಷ್ಟಿಯ ಬಗ್ಗೆಯನ್ನು ಕೂಡ ಹೇಳ್ತಾರೆ. ಅಂದರೆ ಅನೇಕ ಹೇಳ್ತಾ ಹೋದಷ್ಟು ಉಪದೇಶಗಳನ್ನು ಕೊಡ್ತಾ ಇರ್ತಾನೆ ಕೃಷ್ಣ. ಅವನನ್ನು ಇಟ್ಟುಕೊಂಡು ನಾವು ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀವಿ, ಏನು ಮಾಡಬಾರ್ದು, ಎಲ್ಲಿ ನಡಿಬೇಕು ನಾವು ಅನ್ನೋದನ್ನು ಕೃಷ್ಣ ಅವನ ಮೂಲಕ ನಮಗೆ ತಿಳಿಸ್ತಾ ಇದ್ದಾನೆ. ಯತ್ರ ತದ್ ಬ್ರಹ್ಮ ನಿರ್ದ್ವಂದ್ವಂ ಯತ್ರ ಸೋಮ ಸಹಾಗ್ನಿನ ವ್ಯವಾಯಂ ಕುರುತೆ ನಿತ್ಯಂ ಧೀರೋ ಭೂತಾನಿ ಧಾರಯನ್ ಅಂಥೇಳಿ. ಅಂದರೆ ಒಂದು ಕಡೆ ಎಲ್ಲವೂ ಕೂಡ ವಿರುದ್ಧವಾಗಿ ನಡೆಯುತ್ತೆ ಅಂತ ಹೇಳ್ತಾನಂತೆ. ಎಲ್ಲಿ ಅಂತ ಹೇಳಿದ್ರೆ ಅದು ಮುಕ್ತಿಯಲ್ಲಂತೆ. ನೀನು ಒಮ್ಮೆ ಮೋಕ್ಷ ಸಾಧನವನ್ನೆಲ್ಲ ಮಾಡಿ ಚೆನ್ನಾಗಿ ತಪಸ್ಸನ್ನು, ದಾನವನ್ನು, ಯಜ್ಞಾದಿಗಳನ್ನು, ಪರಮಾತ್ಮನ ಚಿಂತನೆಯನ್ನು ಮಾಡಿ ಮೋಕ್ಷವನ್ನು ಪಡೆದಾಗ ಅಲ್ಲಿ ಅಗ್ನಿ ತನ್ನ ಕೆಲಸವನ್ನು ಮಾಡೋದಿಲ್ವಂತೆ. ಅಗ್ನಿಯ ಕೆಲಸ ಏನು? ನಾವು ಅಗ್ನಿಯಲ್ಲಿ ಕೈ ಇಟ್ಟರೆ ಏನಾಗ್ತದೆ? ನಮ್ಮ ಕೈ ಸುಟ್ಟು ಹೋಗ್ತದೆ. ಆದರೆ ಮುಕ್ತಿಯಲ್ಲಿ ಹಾಗೆ ಮಾಡೋದಿಲ್ಲಂತೆ ಅಗ್ನಿ. ಮುಕ್ತಿಯಲ್ಲಿ ಹೋದರೆ ಅದಿಲ್ಲಿ ಸುಡೋದೇ ಇಲ್ಲ ಮುಕ್ತಿಯಲ್ಲಿ. ಅಂಥದ್ದು ಮುಕ್ತಿ, ನಿನಗೆ ದುಃಖವೇ ಆಗೋದಿಲ್ಲ. ಅಗ್ನಿಯ ಕೆಲಸ ಹಾಗೆ. ಈ ರೀತಿಯಾಗಿ ಇನ್ನು ಚಂದ್ರನೂ ಅಷ್ಟೇ, ಅಮಾವಾಸ್ಯೆ ಬಂತು ಅಂತ ಹೇಳಿದ್ರೆ ಮುಚ್ಚಿ ಹೋಗ್ತಾನೆ. ಮುಕ್ತಿಯಲ್ಲೆಲ್ಲ ಹಾಗೆ ಇಲ್ಲವೇ ಇಲ್ಲ.
ಎಲ್ಲವೂ ಕೂಡ ಸಂತೋಷ, ಎಲ್ಲವೂ ಕೂಡ ಪರಮಾತ್ಮನ ಚಿಂತನೆ. ಈ ರೀತಿಯಾಗಿರ್ತಕ್ಕಂಥ ಮುಕ್ತಿಯಲ್ಲಿ ಮಾತ್ರ ಅದು ಎಲ್ಲ ವಿರುದ್ಧವಾಗಿ ನಡೀತದೆ. ಅಲ್ಲಿ ಬೆಂಕಿಯಲ್ಲಿ ಕೈ ಇಟ್ಟರೂ ಕೂಡ ಮೋಕ್ಷದಲ್ಲಿದ್ದೇ, ಆದ್ರಿಂದ ನಿಂಗೇನು ಆಗೋದಿಲ್ಲ ಅಂಥೇಳಿ, ಅದರಿಂದಾಗಿ ಮೋಕ್ಷ ಸಾಧನವನ್ನು ಮಾಡು, ಅಶ್ವಮೇಧ ರಾಜಸೂಯಾದಿ ಯಾಗಗಳನ್ನೆಲ್ಲ ಮಾಡು ಅಂತ ಹೇಳಿದಂತೆ. ತೇಷಾಂ ಅನ್ಯೋನ್ಯ ಭಕ್ತಾನಾಂ ಸರ್ವೇಷಾಂ ದೇಹಚಾರಿಣಾಂ ಅಗ್ನಿರ್ವೈಶ್ವಾನರೋ ಮಧ್ಯೆ ಸಪ್ತದಾ ವಿಹಿತೋಂತರ. ಇನ್ನು ಅದನ್ನೇ ಹೇಳ್ತಾ 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 ಮುಂದೆ ಒಂದು ಕಥೆಯನ್ನು ಹೇಳ್ತಾರೆ. ಯಾರು? ಒಬ್ಬ ಬ್ರಾಹ್ಮಣ ದಂಪತಿಗಳು ಮಾತನಾಡ್ತಕ್ಕಂಥ ಸಂವಾದದ ಕಥೆಯನ್ನು ಹೇಳ್ತಾರಂತೆ. ಹೇಗಪ್ಪ ಅಂತ ಹೇಳಿದ್ರೆ, ಬ್ರಾಹ್ಮಣ ಅಷ್ಟೇನು ಪಂಡಿತನಲ್ಲ ಅಂತ ಯಾಕೆ ಅವಳು ತಿಳ್ಕೊಂಡಿದ್ದಾಳೆ ಅಂತೇಳಿ ಹೇಳಿದ್ರೆ, ಹೆಂಡತಿ ಅವ್ರ ಮಧ್ಯೆ ನಡ್ತಕ್ಕಂಥ ಒಂದು ಇದನ್ನು ಹೇಳ್ತಾರೆ. ಸುಭಗೆ ನಾಭ್ಯಸೂಯಾಮಿ ವಾಕ್ಯಸ್ಯಾಸ್ಯ ಶಿವಾನಗೆ ಗ್ರಾಹ್ಯಂ ದೃಶ್ಯಂ ತಥಾಶ್ರಾವ್ಯಂ ಯದಿದಂ ಕರ್ಮ ವಿದ್ಯತೆ ಏತದೇವ ವ್ಯವಸ್ಥ್ಯಂತಿ ಕರ್ಮ ಕರ್ಮೇತಿ ಕರ್ಮಿಣಾಂ ಅಂಥೇಳಿ. ಆ ಬ್ರಾಹ್ಮಣ ಅಂದರೆ ಆ ಹೆಂಡತಿ ಕೇಳುವಂಥದ್ದು, ಅಲ್ಲ ಸ್ವಾಮಿ, ಎಲ್ಲರೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ, ದಾನಾದಿಗಳನ್ನು ಮಾಡ್ತಾರೆ, ತಪಸ್ಸುಗಳನ್ನೆಲ್ಲ ಮಾಡ್ತಾ ಇದ್ದಾರಲ್ವ, ನೀವು ಮಾತ್ರ ಯಾಕೆ ಏನು ಮಾಡದೆ ಒಂದು ಅಪಂಡಿತನ ಥರ ಸುಮ್ಮನೆ ಕೂತ್ಕೊಂಡಿರ್ತೀರಲ್ವ, ಏನು ಮಾಡಲ್ವಾ ನೀವು? ನಿಮ್ಮನ್ನು ಆಶ್ರಯಿಸ್ಕೊಂಡಿದ್ದೀನಲ್ಲ ನಾನು, ನನಗೇನು ಗತಿ? ಯಾವತ್ತೂ ಕೂಡ ತನ್ನ ಗಂಡ ಒಳ್ಳೆ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅವನನ್ನು ಆಶ್ರಯಿಸಿರ್ತಕ್ಕಂಥ ಪತ್ನಿಗೆ ಉತ್ತಮ ಲೋಕ ಸಿಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ನೀವು ಏನೂ ಮಾಡ್ತಾ ಇಲ್ಲ. ನೀವು ಗಂಡ ಯಾವತ್ತು ಚೆನ್ನಾಗಿ ಧರ್ಮಾಚರಣೆ ಮಾಡಿದ ಅಂತಹ ಧರ್ಮಾಚರಣೆಗೆ ಪತ್ನಿ ಯಾರು ಸಹಕಾರ ಮಾಡ್ತಾಳಲ್ವಾ ಅವಳಿಗೆ ಉತ್ತಮ ಲೋಕಪ್ರಾಪ್ತಿ ಅಂತ ಶಾಸ್ತ್ರ ಹೇಳ್ತದೆ. ನೀವು ನನ್ನ ಕಣ್ಣಿಗೆ ಕಾಣುವಂಥದ್ದು ಏನೂ ಮಾಡ್ತಾ ಇಲ್ಲ. ನೀವು ಯಾಕೇನು ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಆ ಬ್ರಾಹ್ಮಣ ಹೇಳುವಂತಹ ಮಾತು, ಸುಭಗೆ ನಾಭ್ಯಸೂಯಾಮಿ ವಾಕ್ಯಸ್ಯ ಅಸ್ತ ತವಾನಗೆ. ಹೌದು, ನೀ ಹೇಳಿದ್ರಿಂದ ನನಗೇನು ದುಃಖ ಇಲ್ಲ. ಯಾಕೆ? ಗ್ರಾಹ್ಯಂ ದೃಶ್ಯಂ ತಥಾ ಶ್ರಾವ್ಯಂ ಯದಿದಂ ಕರ್ಮ ವಿದ್ಯತೆ ಏತದೇವ ವ್ಯವಸ್ಥ್ಯಂತಿ ಕರ್ಮ ಕರ್ಮೇತಿ ಕರ್ಮಿಣಃ. ಯಾರು ಕಣ್ಣಿಗೆ ಕಾಣುವಂತಹ ಕರ್ಮ, ಕಿವಿಗೆ ಕೇಳುವಂತಹ ಕರ್ಮ, ಅಥವಾ ಮುಟ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಕರ್ಮವನ್ನು ಮಾಡ್ತಾ ಇದ್ದಾರಲ್ಲ, ಇವರೆಲ್ಲ ಬರೀ ಕರ್ಮಠರಂತೆ, ಇದರಲ್ಲೇ ಪರಮಾರ್ಥವನ್ನು ಕಂಡುಕೊಳ್ತಾರಂತೆ. ಇದಲ್ಲ ಅಂತ ಹೇಳ್ತಾ ಇದ್ದ ನಾನು. ಯಾಕೆ ನೋಡು, ನಾನು ಆ ಥರದವನಲ್ಲ. ಮೋಹಮೇವ ನಿಗಚ್ಚಂತಿ ಕರ್ಮಿಣೋ ಜ್ಞಾನವರ್ಜಿತಾ ನೈಷ್ಕರ್ಮ್ಯಂ ಚ ನಲೋಕೆಸ್ಮಿನ್ ಮೌರ್ತಮಿತ್ಯುಪಲಭ್ಯತೆ. ನಾನು ಕಣ್ಣಿಗೆ ಕಾಣತಕ್ಕಂತಹ ಕರ್ಮವನ್ನು ನಾನು ಮಾಡ್ತಾ ಇಲ್ಲ, ಕಿವಿಗೆ ಕೇಳುವಂತಹ ಕರ್ಮವನ್ನು ನಾನು ಮಾಡ್ತಾನೇ ಇಲ್ಲ, ನಿನಗೆ ಮುಟ್ಲಿಕ್ಕೆ ಸ್ಪರ್ಶಕ್ಕೆ ಯೋಗ್ಯವಾಗಿರ್ತಕ್ಕಂಥ ಕರ್ಮವನ್ನು ನಾನು ಮಾಡೋನೇ ಅಲ್ಲ. ಯಾಕೆ? ಯತ್ರ ತದ್ ಬ್ರಹ್ಮ ನಿರ್ದೋದ್ವಂ ಯತ್ರ ಸೋಮ ಸಹಾಗ್ನಿನ. ಹಾಗೆ ಹೇಳ್ತಾನೆ. ಯಾಕೆ? ಮೋಕ್ಷಕ್ಕೆ ಹೋಗ್ಬೇಕು. ನಾವೆಲ್ಲ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಮೋಕ್ಷ ನಿನ್ನ ಕಣ್ಣಿಗೆ ಕಾಣ್ತದ? ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಮೋಕ್ಷಕ್ಕೆ ಕಣ್ಣಿಗೆ ಕಾಣುವಂತಹ ಕರ್ಮವನ್ನು ಮಾಡಿ ಎಷ್ಟು ದಿನ ಕಣ್ಣಿಗೆ ಕಾಣುವಂತಹ ಕರ್ಮದಿಂದಾಗಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ಮೋಕ್ಷವನ್ನು ಪಡಲಿಕ್ಕೆ ಸಾಧ್ಯ? ಮೋಕ್ಷ ಅನ್ನೋದು ಕಣ್ಣಿಗೆ ಕಾಣ್ತದೆ, ನಮಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣದೇ ಇರತಕ್ಕಂಥ ಮೋಕ್ಷವನ್ನು ಪಡೆಯಬೇಕಾದರೆ ಯಾವ ಒಂದು ಆಡಂಬರ ಇದ್ಯಾವುದೂ ಇಲ್ಲದೆ ನಮ್ಮ ಮನಸ್ಸಿನಲ್ಲಿ ಯಾವಾಗ ದೇವರನ್ನು ಕಾಣಲಿಕ್ಕೆ ಆರಂಭ ಮಾಡ್ತೀವಲ್ವ, ಆಗ ಕಣ್ಣಿಗೆ ಕಾಣದೇ ಇರತಕ್ಕಂಥ ಮೋಕ್ಷವು ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಆರಂಭ ಆಗ್ತದೆ ಅಂತ ಬ್ರಾಹ್ಮಣ ಹೇಳ್ತಾನೆ. ಅದನ್ನೇ ಹೇಳ್ತಾ ಇದ್ದಾನೆ. ಘ್ರಾಣೇನ ನತದಾಘ್ರೇಯಂ ಚ ನಚಾಸ್ವಾದ್ಯಂ ಚ ಜಿಹ್ವಯ ಸ್ಪರ್ಶನೇನ ಚ ತದತ ಸ್ಪೃಶ್ಯಂ ಮನಸಾ ನಾವಗಮ್ಯತೆ ಚಕ್ಷುಷಾ ನವಶಹ್ಯಂ ಚ ಕಿಂಚಿತ್ ಚವರಣಾತ್ ಪರಂ ಅಗಂಧರ ಸಮಸ್ಪರ್ಶಂ ಅರೂಪಂ ಶಬ್ದವರ್ಜಿತಂ ಯತಃ ಪ್ರವರ್ತತೆ ತಂತ್ರಂ ಯತ್ರ ಚ ಪ್ರತಿಷ್ಠತಿ ತತಃ ಪ್ರವರ್ತತೆ ತಂತ್ರಂ ನ ಚ ತತ್ರ ಪ್ರತಿಷ್ಠಿತಿ. ಅದನ್ನೇ ಹೇಳ್ತಾ ಇದ್ದಾನೆ. ದೇವರ ಸ್ವರೂಪ ಹೇಗಿದೆ, ದೇವರ ಸ್ವರೂಪ ಎಂಥದ್ದು, ಹೇಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ನಾವು ಹೇಳೋದಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಅದನ್ನೇ ಹೇಳ್ತಾ ಇದ್ದಾನೆ. ಘ್ರಾಣೇನ ನತದಾಘ್ರೇಯಂ. ಆ ದೇವರ ಸ್ವರೂಪವನ್ನು ಮೂಗಿನಿಂದ ಆಘ್ರಾಣ ಮಾಡಲಿಕ್ಕೆ ಸಾಧ್ಯ ಇಲ್ವಂತೆ. ದೇವರ ಸ್ವರೂಪವನ್ನು ವಾಸನೆ ನೋಡ್ಲಿಕ್ಕೆ ಆಗ್ತದ ನಮಗೆ? ದೇವರ ಮುಂದೆ ಇಟ್ಟಿರ್ತಕ್ಕಂತಹ ಒಂದು ಕಡ್ಡಿಯ ವಾಸನೆಯೋ ಗಂಧದ ವಾಸನೆಯೋ ನಾವು ಆಘ್ರಾಣ ಮಾಡ್ಬೋದೇ ವಿನಃ ದೇವರ ಸ್ವರೂಪವನ್ನು ಆಘ್ರಾಣ ಮಾಡಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಇನ್ನೇನು? ನಚಾಸ್ವಾದ್ಯಂಚ ಜಿಹ್ವಯ. ಅವನನ್ನು ಒಂದು ಪದಾರ್ಥವನ್ನು ಸ್ವೀಕಾರ ಮಾಡಿದಾಗ ನಮ್ಗೆ ಏನೋ ಒಂದು ರಸನೇಂದ್ರಿಯದಲ್ಲಿ ಒಂದು ಸಂತೋಷದಿಂದಾಗಿ ಚೆನ್ನಾಗಿದೆ ಎನ್ನುವಂತಹ ಭಾವನೆ ಬರ್ತದಲ್ಲ, ಅಂತಹ ರಸನೇಂದ್ರಿಯದಿಂದಲೂ ಕೂಡ ಅವನನ್ನು ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಚಾಸ್ವಾದ್ಯಂಚ ಜಿಹ್ವಯ ಸ್ಪರ್ಶನೇನ ಚ ತದತ ಸ್ಪೃಶ್ಯಂ. ಅವನನ್ನು
ಸ್ಪರ್ಶದಿಂದ ಕೂಡ ಮುಟ್ಲಿಕ್ಕೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮನ ಸ್ವರೂಪವನ್ನು. ಮನಸಾ ನಾವಗಮ್ಯತೆ, ಕೂತ್ಕೊಂಡು ಮನಸ್ಸಿನಿಂದ ತಿಳ್ಕೊಳ್ತೇನೆ ಆಗೋದಿಲ್ಲ. ಚಕ್ಷುಷಾ ನವಿಷಹ್ಯಂ ಚ, ಕಣ್ಣಿನಿಂದ ಅವನ ರೂಪವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ಕಣ್ಣಿನಿಂದಾಗಿ ನಮಗೇನು ಕಣ್ಣುಂಟಲ್ಲ, ಇದು ಈ ಭೌತಿಕವಾಗಿರ್ತಕ್ಕಂತಹ ಕಣ್ಣಿನಿಂದಾಗಿ ಅವನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕಿಂಚಿತ್ ಶ್ರವಣನಾತ್ ಪರಂ, ಕೇಳೋದ್ರಿಂದಲೂ ಕೂಡ ಅವನ ಸ್ವರೂಪವನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಅವನ ಸ್ವರೂಪವನ್ನು ಹೇಳ್ತಾ ಹೇಳ್ತಾ ಒಟ್ಟು ಅವನನ್ನು ನಮ್ಮ ಇಂದ್ರಿಯಗಳಿಂದ, ಈಗೇನು ಇಂದ್ರಿಯಗಳಿದೆಯಲ್ಲ ಇದರಿಂದ ಅವನ ಸ್ವರೂಪವನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾ, ತೇಷಾಂ ಅನ್ಯೋನ್ಯ ಭಕ್ತಾನಾಂ ಸರ್ವೇಷಾಂ ದೇಹಚಾರಿಣಾಂ ಅಗ್ನಿರ್ವೈಶ್ವಾನರೋ ಮಧ್ಯೆ ಸಪ್ತಧಾ ವಿಹಿತೋಂತರ. ನಾನು ಎಂತಹ ದೇವತಾರಾಧನೆಯನ್ನು ಮಾಡ್ತಾ ಇದ್ದೇನೆ, ನಾವೆಲ್ಲ ಎಂತಹ ದೇವತಾರಾಧನೆಯನ್ನು ನಾವೆಲ್ಲ ವಾಸ್ತವಿಕವಾಗಿ ಎಂತಹ ದೇವತಾರಾಧನೆ ಮಾಡ್ತೀವಿ? ಬೆಳಿಗ್ಗೆ ಇದ್ದರೆ ದೇವರ ಪ್ರತಿಮೆಗಳನ್ನೆಲ್ಲ ಇಟ್ಕೊಂಡು ಅದೆಲ್ಲ ಮಾಡಬೇಕು, ಅದೆಲ್ಲ ಶಾಸ್ತ್ರವಿಹಿತವಾಗಿರ್ತಕ್ಕಂಥ ಕರ್ಮ. ಆದರೆ ಆ ಬ್ರಾಹ್ಮಣ ಹೇಳುವಂಥದ್ದು ಶಾಸ್ತ್ರವೇ ಹೇಳಿದಂತೆ ನ ಪ್ರತೀಕೇನ ಹಿಸ, ಕೇವಲ ಪ್ರತೀಕದಲ್ಲಿ ಮಾತ್ರ ಇಲ್ಲ. ಅವನು ನಮ್ಮಲ್ಲಿದ್ದಾನೆ, ಪ್ರತಿಯೊಂದು ಪ್ರಾಣಿಯಲ್ಲಿದ್ದಾನೆ, ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ನಮ್ಮಲ್ಲಿ ನಾವು ದೇವರನ್ನು ಮೊದಲು ಕಾಣಬೇಕಂತೆ. ಹೇಗೆ ದೇವರಿಗೆ ಯಾಗವನ್ನು ಮಾಡೋದಪ್ಪ? ನಮ್ಮ ಹೊಟ್ಟೆಯಲ್ಲಿ ಏನು ಯಜ್ಞದ ಕುಂಡ ಇದೆಯಾ, ಸಮಿತ್ತುಗಳಿದೆಯಾ, ತುಪ್ಪ ಇದೆಯಾ, ಏನು ಬೇಕಾಗಿರ್ತಕ್ಕಂಥ ಸಲಕರಣೆಗಳಿದೆಯಾ ಕೇಳಿದಾಗ ಹೇಳ್ತಾನೆ ಸಪ್ತಧಾ ವಿಹಿತೋಂತರ. ನಮ್ಮಲ್ಲಿ ವೈಶ್ವಾನರಾಗ್ನಿ ಇರ್ತದೆ. ನಮ್ಮಲ್ಲಿ ಆ ವೈಶ್ವಾನರಾಗ್ನಿ 7 ರೂಪಗಳಾಗಿ ಇರ್ತದಂತೆ. ಅದನ್ನು ಹೇಳ್ತಾ ಇದ್ದಾರೆ. ಘ್ರಾಣಂ ಜಿಹ್ವಾಚ ಚಕ್ಷುಶ್ಚ ತ್ವಕ್ಚ ಶ್ರೋತ್ರಂಚ ಪಂಚಮೀ ಮನೋ ಬುದ್ಧಿಶ್ಚ ಸಪ್ತೈತ ಜಿಹ್ವಾ ವೈಶ್ವಾನರಾರ್ಚಿಷಃ ಧ್ಯೇಯಂ ಪೇಯಂ ಚ ದೃಶ್ಯಂ ಚ ಸ್ಪೃಶ್ಯಂ ಶ್ರಾವ್ಯಂ ತಥೈವ ಚ ಮಂತವ್ಯಂ ಅವಬೋದ್ಧವ್ಯಂ ತಾಹ ಸಪ್ತ ಸಮಿಧೋಮತಾಹ. ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ, ಮನಸ್ಸು, ಬುದ್ಧಿ, ಇದು ವೈಶ್ವಾನರಾಗ್ನಿ ಏನು ನಮ್ಮಲ್ಲುಂಟಲ್ಲ, ಇವು ನಾಲಿಗೆಗಳಂತೆ. 7 ನಾಲಿಗೆಗಳು. ಏನು ಅದರ ಮುಂದೆ ಹೇಳ್ತಾರೆ. ಘ್ರಾತ ಭಕ್ಷಯಿತ ದ್ರಷ್ಟ ಸ್ಪೃಷ್ಟ ಶ್ರೋತ್ರ ಚ ಪಂಚಮಃ ಮಂತ ಬೌದ್ಧಾಚ ಸಪ್ತೈತೆ ಭವಂತಿ ಮರವರ್ಜಿತಃ ಅಂಥೇಳಿ. ಯಾರು ಇದನ್ನು ಸ್ವೀಕಾರ ಮಾಡೋರು? ಯಾರು? ಘ್ರಾತ, ಯಾರದನ್ನು ವಾಸನೆ ನೋಡ್ತಾನಲ್ವಾ, ಅಂದರೆ ಋತ್ವಿಜರು. ಯಾರು ಹೋಮ ಮಾಡೋರು? ಯಾರು? ಒಂದು ಯಾಗ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಹೋಮ ಮಾಡೋರು ಬೇಕಲ್ವಾ? ಯಾರವ್ರು ಹೋಮ ಮಾಡೋರು? ಘ್ರಾತ. ಯಾರು ವಾಸನೆ ನೋಡ್ತಾನಲ್ವ ಒಳಗಡೆ ಅವನೇ ಈ ಒಂದು. ಮತ್ತೆ ತಿನ್ನೋನು, ನೋಡುವವನು. ದ್ರಷ್ಟ ಸ್ರಷ್ಟ ಶ್ರೋತ ಚ ಪಂಚಮಃ ಮಂತ ಬೌದ್ಧ ಚ ಸಪ್ತೈತೆ ಭವಂತಿ ಪರಮರ್ತ್ವಿಜಃ. ಈ 7 ಜನರು ಋತ್ವಿಜರು ಅಂತ. ಹವೀಂಶಗ್ನಿಷು ಹೋತಾರಃ ಸಪ್ತಧಾ ಸಪ್ತ ಸಪ್ತಸು ಸಮ್ಯಕ್ ಪ್ರಕ್ಷಿಪ್ಯ ವಿದ್ವಾಂಸೋ ಜನಯಂತಿ ಸ್ವಯೋನಿಷು. ಈ ರೀತಿಯಾಗಿ ಹಾಗೂ ಪೃಥ್ವಿ ವಾಯುರಾಕಾಶ ಮಾಪೋ ಜ್ಯೋತಿಶ್ಚ ಪಂಚಮಂ ಮನೋ ಬುದ್ಧಿಶ್ಚ ಸಪ್ತೈತೆ ಯೋನಿರಿತ್ಯೇವ ಶಬ್ದಿತಾಹ ಅಂತೇಳಿ ಅನೇನೈವ ಪ್ರಕಾರೇಣ ಪ್ರಗೃಹೀತ ಪುರಾತನೈಃ ಪೂರ್ಣಾಹುತಿಭಿರಾಪೂರ್ಣೈಃ ತೈಃ ಪೂರ್ಯಂತೆ ಮಹಾಜನಾಹ ಅಂತೇಳಿ ಈ ರೀತಿಯಾಗಿ ನಮ್ಮ ಒಳಗಡೆ ಯಾಗವನ್ನು ಮಾಡಿ ಆ ಪೂರ್ಣಾಹುತಿಯನ್ನು ದೇವರಿಗೆ ಸಮರ್ಪಣೆ ಮಾಡೋದುಂಟಲ್ಲ, ಇದು ನಿಜವಾದ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ. ಎಲ್ಲರಿಗೆ ಕಾಣುವಂತೆ ಹೊರಗಡೆ ದೇವತಾರಾಧನೆಯನ್ನು ನಾನು ಮಾಡ್ತಾ ಇಲ್ಲ. ನೀ ಏನು ಹೇಳಿದೆ ಹೌದು, ಎಲ್ಲರೂ ಮಾಡ್ತಾ ಇದ್ದಾರೆ, ನೀವು ಮಾಡ್ತಾ ಇಲ್ಲ, ಅದನ್ನ ನೀವು ಅಪಾಂಡಿತರು ಅಂತೇಳಿ ನಿನ್ನ ಕಣ್ಣಿಗೆ ಏನು ಕಂಡಿದ್ದಲ್ಲ ಅದು ಸತ್ಯ. ಆದರೆ ನಾನೇನು ಮಾಡ್ತಾ ಇದ್ದೀನಿ ಅದನ್ನು ನೀನು ತಿಳ್ಕೊ ಅಂಥೇಳಿ 7 ರೀತಿಯ ವೈಶ್ವಾನರಾಗ್ನಿಯಲ್ಲಿ ನನ್ನಲ್ಲಿ ದೇವರೇ ಕೊಟ್ಟಿರ್ತಕ್ಕಂಥದ್ದಿದು ನನಗೆ. ಇಂತಹ ವೈಶ್ವಾನರಾಗ್ನಿಯಲ್ಲಿ 7 ರೀತಿಯಾಗಿರ್ತಕ್ಕಂತಹ ಘ್ರಾಣ ಸ್ರಷ್ಟ ದೃಷ್ಟ ಇವರನ್ನೆಲ್ಲೇ ಋತ್ವಿಜರನ್ನಾಗಿ ಇಟ್ಟುಕೊಂಡು ಇಂತಹ ಒಂದು ದೇವರ ಚಿಂತನೆ ಎನ್ನುವಂಥ ಆಹುತಿಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಪೂರ್ಣಾಹುತಿಯನ್ನು ದೇವರಿಗೆ ಕೊಟ್ಟು ಒಳಗಡೆಯೇನೇ ದೇವರನ್ನು ಕಾಣ್ತಾ ಇದ್ದೇನೆ, ಒಳಗಡೆಯೇ ದೇವರನ್ನು ಕಾಣ್ತಾ ಇದ್ದೇನೆ ಅಂಥೇಳಿ ಈ ರೀತಿಯಾಗಿ ಆ ಬ್ರಾಹ್ಮಣ ದಂಪತಿಗಳು ಮಾತಾಡಿರ್ತಕ್ಕಂಥದ್ದನ್ನು ಆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಇದೆಲ್ಲ ಅನುಗೀತಾ ಪರ್ವ ಅಂತ. ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದೆಲ್ಲ ಸೀದ ಬೋಧನೆ. ಇದರಲ್ಲಿ ಚಿಕ್ಕ ಚಿಕ್ಕ ಕಥೆಗಳನ್ನು ಕೂಡ ಕೃಷ್ಣ ಸೇರಿಸಿ ಅನುಗೀತ ಅಂತೇಳಿ ಅಂತ ಹೇಳಿದ್ರೆ ಪುಟ್ಟ ಪುಟ್ಟ ಕಥೆಯನ್ನು ಹೇಳುವ ಮೂಲಕ ಅವರಿಗೆ ಯುಧಿಷ್ಠಿರನಿಗೆ ಧರ್ಮದ ಬೋಧೆಯನ್ನು ಮಾಡ್ತಾ ಇದ್ದಾನೆ ಅಂತೇಳಿ ಹೇಳ್ತಾ ಇಂದಿನ ಪ್ರವಚನವನ್ನು ನಿರ್ಮಥ್ಯೋಗ್ರ ಭವಾರ್ಣವೇ ನಿಜಮನೋ ಭೀಷ್ಟಂ ದಿಶಾಮೀತಿಯ ಸಮ್ಯಕ್ ಜ್ಞಾಪಯಿತು ಕರೇಣ ವಿಲಸನ್ ಮಂಥಾನ ಮನ್ಯೇನ ಚ ಕರ್ಮ ರಮ್ಯಂಧಾಮ ದಧನ್ ಮಹೇಶರಜತ ಗ್ರಾಮಶ್ರಿಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿ ಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಪ್ರೀತೋಸ್ತು ಕೃಷ್ಣ ಪ್ರಭು ಪ್ರೀತೋಸ್ತು ಕೃಷ್ಣ ಪ್ರಭು. ಕೃಷ್ಣಾರ್ಪಣಮಸ್ತು. ಹರಿಪ್ರಿಯತ.
ಗಂಟೆ